ಹಲೋ ಹಾಯ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್ ನಂಬರ್ 12. ಸೊ ನಿನ್ನೆ 5 ಗಂಟೆಗೆ ನಾನು ಈ ಕ್ಲಾಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಜಾಸ್ತಿ ಇತ್ತು. ನಿಮಗೆ ಗೊತ್ತು, ಈಗ ಗಾಳಿ ಮಳೆ ಜಾಸ್ತಿ. ಮಳೆ ಬಂದಾಗ ಏನಾಗುತ್ತೆ, ಕರೆಂಟ್ ಹೋಗುತ್ತೆ. ಈ ಗಾಳಿ ಬಂದಾಗ ಏನಾಗುತ್ತಪ್ಪ ಅಂದರೆ ವೈಫೈದು ಆ್ಯಂಗಲ್ ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಅದು ಇಶ್ಯೂ ಜಾಸ್ತಿ ಆಗಿಬಿಡುತ್ತೆ, ಕ್ಲಾಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಇದೆಲ್ಲ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಸೊ ಇವೆಲ್ಲ ಸಾಲ್ವ್ ಆಗಿ ಇವತ್ತು ನಾನು ಕ್ಲಾಸ್ ತೊಗೊಂಡ್ಬಂದಿದ್ದೀನಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ, ಎಲ್ಲರೂ ಗ್ರೂಪ್ ಡಿಗೆ ಕರೆಂಟ್ ಅಫೇರ್ಸ್ ಕೇಳ್ತಾ ಇದ್ದೆ. ಓಕೆನಾ. ನಾನು ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಬೇಕಂತ ತುಂಬಾ ಅಂದ್ಕೊಂಡಿದ್ದೆ, ಬಟ್ ಡ್ಯೂ ಟು ದ ಶಾರ್ಟೇಜ್ ಆಫ್ ಟೈಮ್ ಮತ್ತು ನನಗೆ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಮಾಡೋಕ್ಕಾಗಲ್ಲ. ಬಟ್ ನಾನು ನಿಮಗೆ ಒಂದು PDF ಕಳಿಸ್ಕೊಡ್ತೀನಿ. ಗ್ರೂಪ್ ಡಿಗೆ ಏನು ಬೇಸಿಕ್ ಬೇಕೋ ಅದೆಲ್ಲ ಅದರೊಳಗೆ ಕೊಟ್ಟಿರ್ತಾರೆ. ಮತ್ತು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಗ್ರೂಪ್ ಡಿ ಅಲ್ಲಿ NTPCಯಲ್ಲೂ ಅಷ್ಟು ಕಷ್ಟವಾದ ಕ್ವಶನ್ ಕೇಳಿರಲ್ಲ. ಆ ಥರ ಕ್ವಶನ್ ಪೇಪರ್ ಅಂದರೆ ಕರೆಂಟ್ ಅಫೇರ್ಸ್ನ ಕೇಳ್ತಾರೆ. ಅಂದರೆ ನಾನು ನೋಡಿದ ಮಟ್ಟಿಗೆ ಯಾಕೆ ಅಷ್ಟೊಂದು ಇದು ಮಾಡಿದಾರೋ ಗ್ರೂಪ್ ಡಿಲಿ ಅಂತ ಗೊತ್ತಿಲ್ಲ, ಬಟ್ ನಾನು ಕಳಿಸ್ತೀನಿ. ಅದರಿಂದ ನಿಮಗೆ ಸುಮಾರು ಒಂದು ಹೆಲ್ಪ್ ಆಗುತ್ತೆ. ಓಕೆನಾ, ಸುಮಾರಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಅದು ಯಾರ್ದಾದ್ರೂ ಆಗಿರಲಿ, ನಮ್ಗೆ ಏನೋ ಬೇಕಾಗಿರೋದು, ನಮಗೆ ಇಂಪಾರ್ಟೆಂಟ್ ಕಂಟೆಂಟ್ ಮತ್ತು ಓದೋಕ್ಕೆ ಕರೆಂಟ್ ಅಫೇರ್ಸ್ ಬೇಕು. ಓಕೆನಾ. ಸೊ ಇದೇ ಥರ ಟೆಕ್ನಿಷಿಯನ್ಗೆ ನಾವೇ ಖುದ್ದು ತಯಾರು ಮಾಡಿ ಕರೆಂಟ್ ಅಫೇರ್ಸ್ನ ತಗೊಬರ್ತೀವಿ. ಯಾಕಂದರೆ ಕರೆಂಟ್ ಅಫೇರ್ಸು ಹೇಗಿರ್ಬೇಕಂದ್ರೆ, ಒಂದ್ಸಲಿ ಓದಿದ್ರೆ ಸಾಕು, ಅದು ನಮಗೆ ಗೊತ್ತಾಗ್ಬಿಡ್ಬೇಕು. ಆ ಥರ ಇರಬೇಕು ಕರೆಂಟ್ ಅಫೇರ್ಸು. ಒಂದ್ಸಲಿ ಒಂದು ಓದ್ಬೇಕಾರೆ ಒಂದು ಇಮೇಜ್ ನೋಡಿದರೆ ಸಾಕು, ನಮಗೆ ಮೈಂಡಲ್ಲಿ ಬಂದ್ಬಿಡ್ಬೇಕು ಇದೇ ಅದು ಅಂತ. ಸೊ ಆ ಥರ ತೊಗೊಬರ್ಬೇಕಂತ ಐಡಿಯಾ ನಂದಿತ್ತು. ಬಟ್ ಐ ಆಮ್ ಸಾರಿ, ನಿಮ್ಮ ಗ್ರೂಪ್ ಡಿಗೆ ಆಗಿಲ್ಲ. ಬಟ್ ನೆಕ್ಸ್ಟ್ ಗ್ರೂಪ್ ಡಿ ರೆಕ್ರೂಟ್ಮೆಂಟ್ ಆಗುತ್ತಲ್ಲ, ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಕರೆಂಟ್ ಅಫೇರ್ಸ್ ಇದ್ದೇ ಇರುತ್ತೆ. ಓಕೆನಾ. ಬಟ್ RRB ಟೆಕ್ನಿಷಿಯನ್ಗೆ ಆರಾಮಾಗಿ ನಾವು ನಿಮಗೆ ಕಂಪ್ಲೀಟಾಗಿ ಎಲ್ಲ ಕವರ್ ಮಾಡ್ಕೊಡ್ತೀವಿ. ಸೊ ಬೇಗ ನಮ್ಮ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೊಂದು ವಾರ ಇದೆ, ಬೇಗ ಆದಷ್ಟು ಜಾಸ್ತಿ ರಿವಿಷನ್ ಮಾಡ್ತಾ ಇರಿ. ನಾನು ಹಾಟ್ ಟಾಪಿಕ್ಸ್ ಏನಂತ ಹೇಳಿದೆ ಅದನ್ನೆಲ್ಲ ನೀವು ಜಾಸ್ತಿ ರಿವಿಷನ್ ಮಾಡಿ. ಓಕೆನಾ. ಮೊದಲನೇ ಕ್ವಶನ್, ವೈ ಆರ್ ಅಲ್ಟ್ರಾಸೌಂಡ್ಸ್ ಪ್ರಿಫರ್ಡ್ ಫಾರ್ ಕ್ಲೀನಿಂಗ್ ಆಬ್ಜೆಕ್ಟ್ಸ್ ವಿತ್ ಕಾಂಪ್ಲೆಕ್ಸ್ ಶೇಪ್ಸ್? ಸಂಕೀರ್ಣ ಆಕಾರಗಳಿರುವ ವಸ್ತುಗಳನ್ನು ಸ್ವಚ್ಛಗೊಳಿಸಲು ಅಲ್ಟ್ರಾಸೌಂಡ್ಗಳನ್ನು ಏಕೆ ಹೆಚ್ಚು ಬಳಸಲಾಗುತ್ತದೆ? ಸೊ ಈಗ ನಮ್ಗೆ ಅಲ್ಟ್ರಾಸೌಂಡ್ ಅಂದರೆ ಗೊತ್ತು. ಅಲ್ಟ್ರಾಸೌಂಡ್ ಅಂದ್ರೆ ಏನು? ಅಲ್ಟ್ರಾಸೌಂಡ್ ಅಂತಂದರೆ ನಾವು ಎಲ್ಲಿ ನೋಡಿರ್ತೀವಿ, ಹಾಸ್ಪಿಟ್ಲಲ್ಲಿ ಇರ್ತಾರೆ ಅಲ್ಟ್ರಾಸೌಂಡು, ಅದೊಂದೇ ನಮ್ಗೆ ಗೊತ್ತಿರೋದು. ಬಟ್ ನೆನ್ಪಿಟ್ಕೊಳ್ಳಿ, ಅಲ್ಟ್ರಾಸೌಂಡ್ ಅಂದರೆ ವೆರಿ ಸಿಂಪಲ್. ಓಕೆನಾ. ಏನಂತಂದರೆ ಅಲ್ಟ್ರಾಸೌಂಡ್ ಅಂದರೆ ಒಂದು ಸೌಂಡು. ಓಕೆನಾ, ಅದೊಂದು ಸೌಂಡು. ಆ ಸೌಂಡ್ ಏನು, ನಾವು ಇಯರ್ ಮಾಡೋಕ್ಕಾಗಲ್ಲ, ಅಂದರೆ ನಾವು ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ವಿ ಕಾಂಟ್ ಇಯರ್ ಅಂತ ಹೇಳ್ತೀವಿ. ವಿ ಕಾಂಟ್ ಇಯರ್. ನೋಟ್ಸ್ ಮಾಡ್ಕೊಬಿಡಿ, ಅಲ್ಟ್ರಾಸೌಂಡ್ ಮಾಡ್ಕೊಂಡಿಲ್ಲ ಅಂದರೆ. ಅಲ್ಟ್ರಾಸೌಂಡ್ ಅಂದರೆ ಅದೊಂದು ಸೌಂಡು, ಅದನ್ನು ನಾವು ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ಆಯಿತಾ. ಸೊ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಅದ್ರ ಹರ್ಟ್ಸ್ ಎಷ್ಟು? ನಾವು ಸೌಂಡ್ ಹೇಗೆ ಮೆಜರ್ ಮಾಡ್ತೀವಿ? ಹರ್ಟ್ಸಲ್ಲಿ ಮೆಜರ್ ಮಾಡ್ತೀವಲ್ವಾ. ಸೊ ನಾರ್ಮಲ್ ಸೌಂಡು ನಮಗೆ NS ಅಂತ ಬರ್ತಿರ್ತೀನಿ. ನಾರ್ಮಲ್ ಸೌಂಡ್ ಅಂದರೆ ಎಷ್ಟು? 20 ಹರ್ಟ್ಸಿಂದ 20,000 ಹರ್ಟ್ಸು. ಓಕೆನಾ. ಈ ಒಂದು ರೇಂಜಲ್ಲಿದ್ದರೆ ನಾವು ಅಂದರೆ ಮಾನವರು ಅಂದರೆ ಮನುಷ್ಯರು ಇದನ್ನು ಕೇಳಿಸ್ಕೋಬೋದು. ಬಟ್ ಈ ಒಂದು ಸೌಂಡ್ಗಿಂತ ಜಾಸ್ತಿ ಇದ್ದರೆ, ಈ 20,000ಗಿಂತ ಜಾಸ್ತಿ ಇದ್ದರೆ, ಹರ್ಟ್ಸ್ ಇದ್ದರೆ, ಅದು ನಾವೇನಂತ ಕರಿತೀವಿ ಅಂತಂದರೆ ಅದನ್ನು ಅಲ್ಟ್ರಾಸೌಂಡ್ ಅಂತ ಕರಿತೀವಿ. ನೋಡಿ, ಅಲ್ಟ್ರಾ ಅಂದ್ರೆ ಏನು? ಇದಕ್ಕಿಂತ ಜಾಸ್ತಿ ಅಂದರೆ ಅದನ್ನು ನಾವು ಅಲ್ಟ್ರಾಸೌಂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ ಅಲ್ಟ್ರಾಸೌಂಡ್ ಅಂದ್ರೆ ಏನಂತ? ಸೊ ಈ ಥರ ಒಂದು ಜಾಸ್ತಿ ಇದ್ರೆ ಸೌಂಡು, ನಾವು ಅದನ್ನೇನು ಮಾಡೋಕ್ಕೆ ನಮಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಬಟ್ ಈ ಸೌಂಡ್ಗಳ್ನ ಯಾರು ಕೇಳಿಸ್ಕೊಬೋದಂತಂದರೆ ನಾಯಿಗಳಾಗಿರ್ಬೋದು, ಡಾಗ್ ಆಗಿರ್ಬೋದು. ಓಕೆನಾ. ಕೆಲವೊಂದು ಅನಿಮಲ್ಸ್ಗಳು ಈ ಥರ ಡಾಗು, ಬ್ಯಾಟ್ಸ್, ಇವೆಲ್ಲ ಇದನ್ನು ಕೇಳಿಸ್ಕೋಬೋದು. ಸರಿನಾ. ಸೊ ಈಗ ಈ ಅಲ್ಟ್ರಾಸೌಂಡು ಏನು, ಜಾಸ್ತಿ ಸೌಂಡ್ ಅಂದರೆ ಏನು ಮಾಡುತ್ತೆ? ಜಾಸ್ತಿ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಏನು ಕ್ರಿಯೇಟ್ ಮಾಡುತ್ತೆ? ಜಾಸ್ತಿ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇವಾಗ ಈ ಜಾಸ್ತಿ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡುತ್ತೆ. ಸರಿ. ಆಮೇಲೆ ಈ ಅಲ್ಟ್ರಾಸೌಂಡ್ನ ನಾವು 2 ಥರವಾಗಿ ಯೂಸ್ ಮಾಡ್ತೀವಿ. ಓಕೆನಾ. ಜಾಸ್ತಿ ವೈಬ್ರೇಷನ್ಸ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಅದಕ್ಕೆ ನಾವು 2 ಥರವಾಗಿ ಒಂದು ಯೂಸ್ ಮಾಡ್ತೀವಿ. ಒಂದು ಸಿ ಇನ್ಸೈಡ್ ಅಂತ ಕರಿತೀವಿ, ಇನ್ನೊಂದು ಕ್ಲೀನ್ ಥಿಂಗ್ಸ್ ಅಂದರೆ ವಸ್ತುಗಳನ್ನ ಕ್ಲೀನ್ ಮಾಡೋಕ್ಕೆ ಅಂತ ಕರಿತೀವಿ. ಓಕೆನಾ. ಸಿ ಇನ್ಸೈಡ್ ಅಂತಂದ್ರೇನು? ಈ ಅಲ್ಟ್ರಾಸೌಂಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ನಮ್ಮ ಬಾಡಿ ಒಳಗಡೆ ಇರೋಂಥ ಒಂದು ಆರ್ಗನ್ಸ್ಗಳನ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಡಾಕ್ಟರ್ಸು ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಮಾಡ್ತಾರೆ? ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರಲ್ವಾ, ಅಂದರೆ ಆರ್ಗನ್ಸ್ನ ಚೆಕ್ ಮಾಡ್ತಾರಲ್ವಾ. ಇನ್ನೊಂದು ಏನಪ್ಪ ಕ್ಲೀನಿಂಗ್ ಥಿಂಗ್ಸ್ ಅಂತಂದರೆ ಈ ಫಾಸ್ಟ್ ವೈಬ್ರೇಷನ್ ಇರುತ್ತಲ್ವಾ, ಈ ಫಾಸ್ಟ್ ವೈಬ್ರೇಷನ್ನು ನೀರಲ್ಲಿ ಇದ್ದಾಗ ಏನಾಗುತ್ತೆ, ಬಬಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಈ ಬಬಲ್ಸ್ ಏನು ಮಾಡುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಇವಾಗ ಏನಾರು ನಾವು ಒಂದು ವಸ್ತು ಹಾಕಿರ್ತೀವಿ, ಅದು ಸಣ್ಣದಿಗೂ ಹೋಗೆಲ್ಲ ಕ್ಲೀನ್ ಮಾಡ್ಕೊಬರುತ್ತೆ. ಯಾವುದರಿಂದ? ಈ ಅಲ್ಟ್ರಾಸೌಂಡ್ನ ಯೂಸಿಂದ. ಸೊ ಇದಿಷ್ಟು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಅಲ್ಟ್ರಾಸೌಂಡ್. ಓಕೆನಾ. ಸೊ ಈಗ ಅಲ್ಟ್ರಾಸೌಂಡ್ನ ನಾವೇನಂತ ಕರಿಬೋದು? ಅಲ್ಟ್ರಾಸೌಂಡ್ ಒಂದು ಇನ್ವಿಸಿಬಲ್, ಅಂದರೆ ನಮಗೆ ಕಾಣಿಸಲ್ಲ. ಓಕೆನಾ. ಇಟ್ ಈಸ್ ಇನ್ವಿಸಿಬಲ್. ಮತ್ತು ಅದಕ್ಕೆ ಏನೈತೆ? ಹೈ ಫ್ರೀಕ್ವೆನ್ಸಿ ಇದೆ. ಅದಾದಮೇಲೆ ಈ ಒಂದು ಸೌಂಡ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ಕ್ಯಾನಿಂಗಲ್ಲಿ ಆರ್ ಕ್ಲೀನಿಂಗಲ್ಲಿ.
ಒಂದು ಸ್ಕ್ಯಾನ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಇಲ್ಲ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದಿಷ್ಟು ಅಲ್ಟ್ರಾಸೌಂಡ್ನ ಒಂದು ಕಾನ್ಸೆಪ್ಟು. ನಾವು ಓದ್ಬೇಕಾದ್ರೆ ಹಿಂಗೇನೆ ಓದಬೇಕು, ಅವಾಗೆ ನಮಗೆ ಅರ್ಥ ಆಗೋದು. ಸೊ ಆನ್ಸರ್ ಮಾಡೋಣ, ಬೇಗ ಕ್ವಶನ್ಗೆ ಆನ್ಸರ್ ಮಾಡೋಣ. ಸೊ ಯಾಕೆ ಯೂಸ್ ಮಾಡ್ತಾರೆ? ವೈ ಆರ್ ಅಲ್ಟ್ರಾಸೌಂಡ್ ಪ್ರಿಫರ್ಡ್ ಫಾರ್ ಕ್ಲೀನಿಂಗ್ ಆಬ್ಜೆಕ್ಟ್ಸ್? ನೋಡಿ, ಕ್ಲೀನಿಂಗ್ ಆಬ್ಜೆಕ್ಟ್ಸ್ ವಿತ್ ಕಾಂಪ್ಲೆಕ್ಸ್ ಶೇಪ್ಸ್. ಯಾಕೆ ಅಲ್ಟ್ರಾಸೌಂಡ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ದೇ ಇನ್ಕ್ರೀಸ್ ಟೆಂಪರೇಚರ್ ಆಫ್ ಸೊಲ್ಯೂಷನ್ ಟೆಂಪರೇಚರ್ ಇನ್ಕ್ರೀಸ್ ಮಾಡುತ್ತೆ ಅಂತ ನಾವೆಲ್ಲರೂ ಓದಿದೀವಾ? ದೇ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಅಲ್ಟ್ರಾಸೌಂಡ್ಗೂ ಮ್ಯಾಗ್ನೆಟಿಕ್ ಎಫೆಕ್ಟ್ಗೂ ಏನು ಸಂಬಂಧ ಇಲ್ಲ. ಸೌಂಡ್ ಇದೇನು ಮಾಡುತ್ತೆ? ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ? ಏನೂ ಸಂಬಂಧ ಇಲ್ಲ. ದೇ ಹ್ಯಾವ್ ವೆರಿ ಹೈ ಸ್ಪೀಡ್ ಇನ್ ಲಿಕ್ವಿಡ್ಸ್. ಯಾರು ನಾನೇನು ಹೇಳಲೇ ಇಲ್ಲ ಹೈ ಸ್ಪೀಡ್ ಇರುತ್ತೆ ಅಲ್ಟ್ರಾಸೌಂಡಲ್ಲಿ. ಸ್ಪೀಡ್ ಇರುತ್ತೆ, ಬಟ್ ಹೈ ಸ್ಪೀಡ್ ಅಂತ ಲಿಕ್ವಿಡಲ್ಲಿ ಯಾವುದೇ ಥರ ಸ್ಪೀಡ್ ಇದ್ದರೆ ಏನು ಯೂಸ್ ಇಲ್ಲ ಅಲ್ಟ್ರಾಸೌಂಡಲ್ಲಿ. ದೇರ್ ಹೈ ಫ್ರೀಕ್ವೆನ್ಸಿ ಡಿಸ್ಲಾಜ್ ಡರ್ಟ್ ಪಾರ್ಟಿಕಲ್ಸ್. ನೋಡಿ, ದೇರ್ ಹೈ ಫ್ರೀಕ್ವೆನ್ಸಿ, ಅದಕ್ಕೆ ಏನಿರುತ್ತೆ? ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಫ್ರೀಕ್ವೆನ್ಸಿ? ಮೋರ್ ದೆನ್ 20,000 ಅಲ್ವಾ? ಡಿಸ್ಲಾಡ್ಜ್ ಅಂತ ಅಂದ್ರೇನು? ಲಾಡ್ಜ್ ಅಂತ ಅಂದ್ರೆ ಹೋಗಿ ಕುತ್ಕೊಳ್ಳೋದು, ಡಿಸ್ಲಾಡ್ಜ್ ಅಂದ್ರೆ ಅಲ್ಲಿಂದ ಜರುಗಿಸೋದು, ಅಂದ್ರೆ ಇಲ್ಲಿಂದ ಓಡೋಗು ನೀನು ಅಂತ ಅಂತೀವಲ್ಲ, ಅದನ್ನ ಡಿಸ್ಲಾಡ್ಜ್ ಅಂತ ಕರಿತೀವಿ. ಡರ್ಟ್ ಪಾರ್ಟಿಕಲ್ಸ್ ಅಂದ್ರೆ ಕೊಳೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಚಿನ್ನ ಹಾಕಿರ್ತೀರಾ, ಓಕೆನಾ? ಚಿನ್ನನ ವಾಶ್ ಮಾಡಕ್ಕೆ ಕೊಟ್ಟಿರ್ತೀರಾ, ಅಥವಾ ಬೆಳ್ಳಿನೇ ವಾಶ್ ಮಾಡಕ್ಕೆ ಕೊಟ್ಟಿರ್ತೀರಾ. ಬೆಳ್ಳಿಲಿ ನೋಡಿರ್ತೀರ ಡಿಸೈನ್ಸ್ ಮಾಡಿರ್ತಾರೆ, ಸಣ್ಣಕ್ಕೆ ಹೋಗ್ಬಿಟ್ಟು ಬ್ಲ್ಯಾಕ್ ಕಲರ್ ಕೂತಿರುತ್ತೆ. ನಾವು ಅದನ್ನ ಹಾಕ್ಬಿಟ್ಟು ಒಂದು ಮಿಷಿನ್ ಆನ್ ಮಾಡ್ತಾರೆ, ನೀರೊಳಗೆ ಹಾಕ್ಬಿಟ್ಟು. ಅವಾಗ ಏನು ಮಾಡುತ್ತೆ? ಅದು ಫುಲ್ಲು ವೈಟ್ಗೆ ಆಗುತ್ತೆ. ಅಂದರೆ ಅಲ್ಲಿ ಏನು ಯೂಸ್ ಆಗಿರುತ್ತೆ? ಅಲ್ಲಿ ಅಲ್ಟ್ರಾಸೌಂಡ್ ಟೆಕ್ನಿಕ್ ಯೂಸ್ ಆಗಿರುತ್ತೆ, ಓಕೆನಾ? ಸೊ ಏನು? ದೇರ್ ಹೈ ಫ್ರೀಕ್ವೆನ್ಸಿ ಡಿಸ್ಲಾಜ್ ಡರ್ಟ್ ಪಾರ್ಟಿಕಲ್ಸ್. ಅವುಗಳು ಹೆಚ್ಚಿನ ಆವರ್ತನವು ಅಂದರೆ ಫ್ರೀಕ್ವೆನ್ಸಿ ಕೊಳೆಯ ಕಣಗಳನ್ನು ಸೆರೆಗೊಳಿಸಲು ತೆಗೆಯುತ್ತವೆ. ಸೊ ಆಪ್ಷನ್ ಏನು? ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಅರ್ಥ ಆಯ್ತಾ ನಾನು ಹೇಳ್ಕೊಟ್ಟಿದ್ದು ಹೇಗೆ ಅಂತ? ಮತ್ತೆ ಇನ್ನೊಂದು, ಇದನ್ನ ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ನೋಡಿದ್ದೀರಾ? ಸಿಸರ್ಗಳಾಗಿರ್ಬೋದು, ವಾಶ್ ಮಾಡೋಕ್ಕಾಗ್ತಾರೆ ನೋಡಿ. ಹೊರವನ್ನ ಮಾಡ್ಬಿಡ್ತಾರೆ, ಈ ಥರ ಒಂದು ಕಂಟೈನರ್ಗೆ ಹಾಕ್ಬಿಟ್ಟು ಏನು ಮಾಡ್ಬಿಡ್ತಾರೆ? ಆನ್ ಮಾಡ್ಬಿಡ್ತಾರೆ. ಅದೇನು ಬರುತ್ತೆ? ಗುಡು ಅಂತ ಗುಳ್ಳೆ ಮಟ್ಟೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನು ಗುಳ್ಳೆ ಮಟ್ಟೆ ಬಂದು ಏನು ಮಾಡುತ್ತಪ್ಪ ಅಂತಂದ್ರೆ, ಆ ಬಬಲ್ಸ್ ಏನು ಮಾಡುತ್ತೆ? ಸಂದಿಗೂ ಹೋಗಿ ಅದನ್ನ ಕ್ಲೀನ್ ಮಾಡುತ್ತೆ, ಓಕೆನಾ? ನೀವು ಇದನ್ನ ಎಲ್ಲಿ ನೋಡ್ಬೋದು? ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಡಾಕ್ಟರ್ ಯೂಸ್ ಮಾಡ್ತಾರೆ, ಅದನ್ನ ನೆನ್ಪಿಟ್ಕೊಳ್ಳಿ. When light enters a glass prism from at the first refracting surface, the light ray dash. ಬೆಳಕು ಗಾಳಿಯಿಂದ ಗಾಜಿನ ಪ್ರಿಸಮ್ ಅನ್ನು ಪ್ರವೇಶಿಸಿದಾಗ ಮೊದಲ ವಕ್ರಭಾವನದ ಮೇಲ್ಮೈಯಲ್ಲಿ ಬೆಳಕಿನ ಕಿರಣವು ಡ್ಯಾಶ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ನಾವು ಪ್ರಿಸಮ್ ಬಗ್ಗೆ ಮಾತಾಡ್ತಿದ್ವಿ. ಏನ್ ಬಗ್ಗೆ? ಪ್ರಿಸಮ್ ಬಗ್ಗೆ ಮಾತಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಇದೊಂದು ಪ್ರಿಸಮ್ ಅಂತ ಅನ್ಕೊಳ್ಳಿ, ಓಕೆನಾ? ಇಲ್ಲಿ ಏನು ಕೇಳಿದ್ದಾರೆ? When the light enters a glass prism from air at the first refracting surface. ಫಸ್ಟ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂದ್ರೆ ಏನು? ಈಗ ಒಂದು ಲೈಟ್ ಇಲ್ಲಿಂದ ಟ್ರಾವೆಲ್ ಆಗ್ತೈತೆ, ಓಕೆನಾ? ಲೈಟು ಇಲ್ಲಿಂದ ಟ್ರಾವೆಲ್ ಆಗ್ತೈತೆ. ಈ ಟ್ರಾವೆಲ್ ಆದ್ಮೇಲೆ ನೆಕ್ಸ್ಟ್ ರಿಫ್ಲೆಕ್ಟ್ ಆಗುತ್ತಲ್ಲ, ಇದು ನಾವೇನಂತ ಕರಿತೀವಿ? ಫಸ್ಟ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಫಸ್ಟ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಇದು ಅಂತ ಕರಿತೀವಿ. ಸೊ ಈಗ ಲೈಟ್ ಹಿಂಗ್ ಟ್ರಾವೆಲ್ ಆಗ್ತೈತೆ. ನೆಕ್ಸ್ಟ್ ಇದ್ರೊಳಗಡೆ ಹೋದಾಗ ಏನಾಗುತ್ತೆ? ಇದು ಬೆಂಡ್ ಆಗುತ್ತಲ್ವಾ? ಏನಾಗುತ್ತೆ? ಬೆಂಡ್ ಆಗುತ್ತೆ. ಬೆಂಡ್ ಆದ್ಮೇಲೆ ಏನಾಗುತ್ತೆ? ಬೆಂಡ್ ಆದ್ಮೇಲೆ ಮತ್ತೆ ಈಚೆ ಕಡೆ ಹೋಗುತ್ತಲ್ಲ, ಈಚೆಗಡೆ ಹೋದಾಗ ಇದೇನೇನಂತ ಕರಿತೀವಿ? ನೆಕ್ಸ್ಟ್ ಸೆಕೆಂಡ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಸೊ ಇದನ್ನ ಇನ್ಸಿಡೆಂಟ್ ರೇ ಅಂತ ಕರಿತೀವಿ, ಇದನ್ನ ರಿಫ್ರಾಕ್ಟೆಡ್ ರೇ ಅಂತ ಕರಿತೀವಿ, ಮತ್ತೆ ಇದನ್ನೇನಂತ ಕರಿತೀವಿ? ಎಮರ್ಜೆಂಟ್ ರೇ ಅಂತ ಕರಿತೀವಿ ಅಲ್ವಾ? ನಾನು ಮುಂಚೆ ಹೇಳ್ಕೊಟ್ಟಿದ್ದೇನಲ್ವಾ, ನೆನಪಾಯ್ತಾ? ಸೊ ಇದೇನು? ಇದು ನಾರ್ಮಲ್, ಇದು ನಾರ್ಮಲ್. ಅರ್ಥ ಆಯ್ತಾ? ಪರ್ಪೆಂಡಿಕ್ಯುಲರ್ ಇರೋದಲ್ಲ ನಾರ್ಮಲ್. ಸೊ ಏನು ಕೇಳಿದ್ದಾರೆ? When light enters a glass prism from the air at the first refracting surface, the light ray dash. ಲೈಟ್ ರೇ ಏನಾಗುತ್ತಪ್ಪ? ಈ ಲೈಟ್ ರೇ ಏನಾಗುತ್ತೆ? ಮೊದಲು ಬೆಂಡ್ ಆಗುತ್ತೆ. ಸೊ ಆಪ್ಷನ್ ಏನು? ಅಂಡರ್ಗೋಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಲ್ಲಿ ಏನೈತೆ? ರಿಫ್ಲೆಕ್ಷನ್ ಕೇಳಿದ್ದಾರೆ, ಬಟ್ ನಾವು ಮಾತಾಡ್ತಿರೋದೇನು? ಪ್ರಿಸಮ್ ಅಲ್ಲಿ ಆಗೋದು ರಿಫ್ರಾಕ್ಷನ್. ಆಪ್ಷನ್ ಎ ತಪ್ಪು. ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆಸ್ ಇಟ್ ಎಂಟರ್ಸ್ ಅ ಡೆನ್ಸರ್ ಮೀಡಿಯಂ. ನೋಡಿ ಏನು ಎಲ್ಲಿ ಬೆಂಡ್ ಆಗುತ್ತೆ? ಬೆಂಡ್ ಏನಾಗುತ್ತೆ? ನಾನು ಹೇಳಿ ರಿಫ್ರಾಕ್ಷನ್ ಆದಾಗ ಲೈಟು ಬೆಂಡ್ ಆಗುತ್ತೆ. ಸೊ ಆಪ್ಷನ್ ಏನು? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ, ಆಸ್ ಇಟ್ ಎಂಟರ್ಸ್ ಅ ಡೆನ್ಸರ್ ಮೀಡಿಯಂ. ಇಲ್ಲಿ ಡೆನ್ಸರ್ ಮೀಡಿಯಂ ಯಾವುದು? ಡೆನ್ಸರ್ ಮೀಡಿಯಮ್ ಪ್ರಿಸಿಮ್ ಒಂದು ಡೆನ್ಸರ್ ಮೀಡಿಯಂ. ಅದೇ ತರ ಸಿ ಆಪ್ಷನ್ ನೋಡಿ, ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಅವೇ ಅಂತ ಅಂದ್ರೇನು? ಅದ್ರ ದೂರದಲ್ಲಿ, ಓಕೆನಾ? ಅವೇ ಫ್ರಮ್ ದ ಇನ್ಕ್ರೀಸಿಂಗ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಯಾಕಪ್ಪ ಇನ್ಕ್ರೀಸ್ ಆಗುತ್ತೆ? ಇಲ್ಲ, ಆಂಗಲ್ ಆಫ್ ಎಮರ್ಜೆಂಟ್ ಇನ್ಕ್ರೀಸ್ ಆಗಬೇಕು. ಸೊ ಆಪ್ಷನ್ ಸಿನೂ ಕೂಡ ತಪ್ಪು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ನಾನು ಏನು ಡಿಸ್ಕಸ್ ಮಾಡ್ತಿದ್ದೀನಿ ಡೈರೆಕ್ಟು ಈ ಕಾನ್ಸೆಪ್ಟ್ಸ್ ಇಂದ ನಿಮಗೆ ಎಕ್ಸಾಮಲ್ಲಿ ಬಂದಿಲ್ಲ ಅಂದರೆ ನನ್ನ ಕೇಳಿ, ಓಕೆನಾ? The ability of the gases to be compressed easily is due to. ಅನಿಲಗಳನ್ನು ಸುಲಭವಾಗಿ ಸಂಕುಚಿತಗೊಳಿಸುವ
ಸಾಮರ್ಥ್ಯಕ್ಕೆ ಕಾರಣ ಏನು? ಸೊ ಅನಿಲ ಅಂದ್ರೆ ಏನು? ಗ್ಯಾಸ್ನ ನಾವು ಯಾಕೆ ಆರಾಮಾಗಿ ಕಂಪ್ರೆಸ್ ಮಾಡ್ಬೋದು? ಗ್ಯಾಸ್ ಒಳಗಡೆ ಏನಿರುತ್ತೆ? ಫಾರ್ ಎಕ್ಸಾಂಪಲ್ ಇದೊಂದು ಗ್ಯಾಸ್ ಕಂಟೈನರ್ ಅಂತಂದ್ರೆ ಅದ್ರೊಳಗೆ ಇಂಟರ್ ಪಾರ್ಟಿಕ್ಯುಲರ್ ಸ್ಪೇಸ್ ಏನಿರುತ್ತೆ ಯಾವಾಗಲೂ ಫ್ರೀ ಆಗಿ ರನ್ ಆಗ್ತಿರುತ್ತೆ. ಓಕೆನಾ? ಸೊ ಅದ್ರ ಮಧ್ಯೆ ಏನಿರುತ್ತೆ? ಜಾಸ್ತಿ ಸ್ಪೇಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಕಂಪ್ರೆಸ್ ಮಾಡಿದಾಗ ಏನಾಗುತ್ತೆ? ಈ ಪಾರ್ಟಿಕಲ್ಸ್ ಹತ್ರ ಬರುತ್ತೆ. ಲಾಸ್ಟ್ ಟೈಮ್ ಇದನ್ನೇ ಕ್ವಶನ್ಸ್ ಕೇಳಿದ್ರು ಅಲ್ವಾ? ಪ್ರೀವಿಯಸ್ ಇಯರ್ ಕ್ವಶನ್ ಒಂದು ಪೇಪರಲ್ಲಿ ಇದನ್ನೇ ಕೇಳಿದ್ರು. ಸೊ ಇವಾಗ ಏನಾಗುತ್ತೆ? ಸೊ ದ ಎಬಿಲಿಟಿ ಆಫ್ ದ ಗ್ಯಾಸ್ ಟು ಕಂಪ್ರೆಸ್ ಈಸಿಲಿ, ಯಾಕೆ ಈಸಿಯಾಗಿ ಕಂಪ್ರೆಸ್ ಆಗುತ್ತೆ ಅಂತಂದ್ರೆ ಅದ್ರ ಮಧ್ಯೆ ಏನಿರುತ್ತೆ? ಲಾರ್ಜ್ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್, ಅದ್ರ ಮಧ್ಯ ಜಾಸ್ತಿ ಸ್ಪೇಸ್ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಕೀ ಫೀಚರ್ಸ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಎನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಅ ಯೂನಿಫಾರ್ಮ್ ವೆಲಾಸಿಟಿ? ಏಕರೂಪದ ವೇಗದಲ್ಲಿ ಚಲಿಸುವ ವಸ್ತುವಿನ ವೇಗ ಕಾಲದ ನಕ್ಷೆ ಪ್ರಮುಖ ಲಕ್ಷಣವನ್ನು ಈ ಕೆಳಗಿನ ಯಾವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಸೊ ನಾವು ಮುಂಚೆ ಏನು ಮಾತಾಡ್ತೀವಿ? ಆಕ್ಸಲರೇಷನ್ ಅಥವಾ ಟೈಮ್ ಗ್ರಾಫ್. ಯಾವ ಟೈಮ್ ಗ್ರಾಫ್ ಯೂಸ್ ಮಾಡ್ತಿದ್ವಿ? ಡಿಸ್ಟೆನ್ಸ್ ಟೈಮ್ ಗ್ರಾಫ್ನ ಯೂಸ್ ಮಾಡ್ತಿದ್ವಿ. ಮುಂಚೆ 2-3 ಕ್ವಶನ್ ನಾವೇಂದ್ರ ಬಗ್ಗೆ ನೋಡಿದೀವಿ? ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಬಗ್ಗೆ ನೋಡಿದೀವಿ. ಇವಾಗ ನಾವು ಯಾವ್ದ್ರ ಬಗ್ಗೆ ನೋಡ್ತಿದೀವಿ? ಆಕ್ಸಿಲರಿ ಟೈಮ್ ಗ್ರಾಫ್ ಅಥವಾ ಆಕ್ಸಿಲರೇಷನ್ ಟೈಮ್ ಗ್ರಾಫ್ ಅಥವಾ ವೆಲಾಸಿಟಿ ಟೈಮ್ ಗ್ರಾಫ್ನ ನೋಡ್ತಿದ್ದೀವಿ. ಅಂದ್ರೆ ಏನ್ ಕೇಳಿದ್ರು? ಫಸ್ಟ್ ಇದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳಿದ್ರು. ಇವಾಗ ನೆಕ್ಸ್ಟ್ ಇದ್ರ ಮೇಲೆ ಕೇಳ್ತಿದ್ದಾರೆ. ನೋಡ್ತಿದ್ದೀರಾ ಟ್ರೆಂಡ್ ಹೇಗೆ ಫಾಲೋ ಆಗ್ತೈತೆ ಅಂತ? ನಾನು ಅವತ್ತೇನು ಹೇಳಿದೆ? ವೆಲಾಸಿಟಿ ಟೈಮ್ ಗ್ರಾಫ್ ಮೇಲೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಮೇಲೆ ಕ್ವಶನ್ ಬಂದಾಗ ವೆಲಾಸಿಟಿ ಟೈಮ್ ಗ್ರಾಫ್ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ ಅಂತ ಅಂದಿದೆ. ನೋಡಿ ಮತ್ತೆ ರಿಪೀಟ್ ಆಗಿದೆ. ಸರಿನಾ? ಸೊ ಸಾಲ್ವ್ ಮಾಡೋಣ. ಈ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂದ್ರೆ ಏನು? ಎಷ್ಟು ಡಿಸ್ಟೆನ್ಸು ಎಷ್ಟು ಟೈಮಲ್ಲಿ ಹೋಗ್ತೀವಿ ಅಂತ ಮೆಜರ್ ಮಾಡೋಣ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ಕರಿತೀವಿ. ಈಗ ವೆಲಾಸಿಟಿ ಟೈಮ್ ಗ್ರಾಫ್ ಅಂತಂದ್ರೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಗ್ರಾಫಲ್ಲಿ ಅಂತಂದ್ರೆ ಇದು ಓ ಅಂತ ಕರಿತೀವಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಅಲ್ವಾ? ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತೀವಿ? ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಟೈಮ್ನ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತೀವಿ? ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಲ್ಲಿ ಡಿಸ್ಟೆನ್ಸ್ ರೆಪ್ರೆಸೆಂಟ್ ಮಾಡ್ತೀವಿ, ಇಲ್ಲಿ ವೆಲಾಸಿಟಿನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಬಟ್ ಈ ಕ್ವಶನ್ ಅಲ್ಲಿ ನಮ್ಗೆ ಏನ್ ಕೇಳಿದರೆ? ಅನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕೇಳಿದ್ದಾರೆ. ಯೂನಿಫಾರ್ಮ್ ವೆಲಾಸಿಟಿ ಅಂತ ಅಂದ್ರೆ ಏನು? ಸೇಮ್ ಡಿಸ್ಟೆನ್ಸ್ ಸೇಮ್ ವೆಲಾಸಿಟಿ ಇನ್ ಸೇಮ್ ಟೈಮ್ ಅಂತ. ಓಕೆನಾ? ಒಂದೇ ವೆಲಾಸಿಟಿ ಒಂದೇ ಟೈಮಲ್ಲಿ ಸೇಮ್ ವೆಲಾಸಿಟಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಈಗ T1 T2 T3 ಅಂತ ಅನ್ಕೊಳ್ಳೋಣ. ವೆಲಾಸಿಟಿ ಏನಾಗಿರುತ್ತೆ? ಯೂನಿಫಾರ್ಮ್ ಡಿಸ್ಟೆನ್ಸ್ ಅಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ವೆಲಾಸಿಟಿಯಲ್ಲಿ ಏನಾಗಿರುತ್ತೆ ಅಂದ್ರೆ ವೆಲಾಸಿಟಿ ಯಾವಾಗಲೂ ಸೇಮ್ ಇರುತ್ತೆ. ಸೊ 20 ವೆಲಾಸಿಟಿಯಲ್ಲಿ ಹೋಗ್ತಿದೆ ಅಥವಾ 20 ಸ್ಪೀಡಲ್ಲಿ ಹೋಗ್ತಿದೆ ಅಂದ್ರೆ ಮೊದಲನೇ ಅವರಲ್ಲೂ 20 ಸ್ಪೀಡ್ ಹೋಗ್ತಿದ್ದಾನೆ, ಎರಡನೇ ಅವರಲ್ಲೂ 20 ಸ್ಪೀಡ್ ಹೋಗ್ತಿದ್ದಾನೆ, ಮೂರನೇ ಅವರಲ್ಲೂ 20 ಸ್ಪೀಡ್ ಹೋಗ್ತಿದ್ದಾನೆ ಅಂತ ಅರ್ಥ ಅಲ್ವಾ? ಸೊ ಗ್ರಾಫ್ ಲೈನ್ ಹೆಂಗ್ ಬರುತ್ತೆ? ಸ್ಟ್ರೈಟ್ ಆಗಿ ಬರುತ್ತೆ. ಹಿಂಗ್ ಬರುತ್ತಲ್ವಾ ಗ್ರಾಫ್ ಲೈನು? ಸೊ ಅದನ್ನೇ ಇವರು ಕ್ವಶನ್ ಅಲ್ಲಿ ಕೇಳಿರೋದು. ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ನೋಡಿ ಮೊದಲನೇ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಇದು ಕಾಲದ ಅಕ್ಷಕ್ಕೆ ಸಮಾನಾಂತರವಾಗಿರುವ ಸರಳ ರೇಖೆಯಾಗಿದೆ. ಇದು ಟೈಮ್ಗೆ ಮತ್ತೆ ಏನಾಗಿದೆ? ಪ್ಯಾರಲಲ್ ಇದೆ. ಇವೆರಡು ಏನಂತ ಕರಿತೀವಿ? ಪ್ಯಾರಲಲ್ ಅಂತ ಕರಿತೀವಿ. ಸೊ ಆಪ್ಷನ್ ಏನು? ಎ ಇಸ್ ದ ಕರೆಕ್ಟ್ ಆನ್ಸರ್. ಮತ್ತೆ 3 ಆಪ್ಷನ್ಗಳು ನೀವು ಹೋಗಿ ಅನಲೈಸ್ ಮಾಡ್ಕೋಬಹುದು. The formula for acceleration due to gravity at the surface of the earth is ಭೂಮಿಯ ಮೇಲ್ಮೈಯಲ್ಲಿ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ವೇಗೋತ್ಕರ್ಷದ ಸೂತ್ರ ಏನು ಅಂದ್ರೆ ಫಾರ್ಮುಲಾ ಏನು ಅಂತ ಕೇಳ್ತಿದ್ದಾರೆ. ಸೊ ನಾವು ಆಕ್ಸಲರೇಷನ್ ಏನಂತ ಕರಿತೀವಿ? ಆಕ್ಸಲರೇಷನ್ ಸ್ಮಾಲ್ ಜಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಗ್ರಾವಿಟಿ ಇಂಟು ಮಾಸ್ ಡಿವೈಡೆಡ್ ಬೈ ಏನಂತ ಕರಿತೀವಿ? ಆರ್ ಸ್ಕ್ವೇರ್ ಅಂತ ಕರಿತೀವಿ. ಓಕೆನಾ? ಆರ್ ಸ್ಕ್ವೇರ್. ಸೊ ಏನು ಆಪ್ಷನ್ ಯಾವುದು? ಆಪ್ಷನ್ ಜಿ ಇಸ್ ಈಕ್ವಲ್ ಟು ಜಿ ಇಂಟು ಎಂ ಜಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಮತ್ತೆ ಏನೇ ಕೂಡ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್? ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು 8. ಅವರೇ ಕೊಟ್ಬಿಟ್ಟಿದ್ದಾರೆ ಅಟಾಮಿಕ್ ನಂಬರು ಆಕ್ಸಿಜನ್ 8 ಅಂತ. ಆಮ್ಲಜನಕದ ಪರಮಾಣು ಸಂಖ್ಯೆ 8, ಎಲೆಕ್ಟ್ರಾನ್ಸ್ನ ವಿನ್ಯಾಸವೇನು ಅಂತ ಕೇಳಿದ್ದಾರೆ. ಸೊ ಈಗ ಅಟಾಮಿಕ್ ನಂಬರ್ 8 ಆದ್ರೆ ನಾವು ಹೇಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೆಪ್ರೆಸೆಂಟ್ ಮಾಡ್ತೀವಿ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ 1 2 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದಾದ್ಮೇಲೆ 8 ಬೇಕಲ್ವಾ? 2 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಸಿಗುತ್ತೆ ನಮಗೆ? 6 ಅಲ್ವಾ? 2 ಆದ್ಮೇಲೆ 6. ಬಟ್ 2 4 2 2 ಅಂತ ಮೆನ್ಷನ್ ಮಾಡ್ಬೋದು. ಆದ್ರೆ ನಾವು KL ML ವೇಲೆನ್ಸಿಯಲ್ಲಿ ಮಾಡ್ಬೇಕಲ್ವಾ? ಮೊದಲನೇ ವೇಲೆನ್ಸಿ ಕೆ, ಆಮೇಲೆ ಎಲ್ ವೇಲೆನ್ಸಿಯಲ್ಲಿ ಎಷ್ಟು? 6 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 2 into 6 ಆಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಇಸ್ ನಾಟ್ ಯೂಸ್ ಫಾರ್ ದ ಓರ್ ಎನ್ರಿಚ್ಮೆಂಟ್? ಅದಿರು ಸಂದ್ರೀಕರಣಕ್ಕೆ ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗುವುದಿಲ್ಲ? ಸೊ ಓರ್ ಎನ್ರಿಚ್ಮೆಂಟ್ ಅಂದ್ರೆ ಏನು? ಓರ್ ಅಂದ್ರೆ ನಾವು ನೋಡಿದ್ವಿ. ಈ ಓರಲ್ಲಿ ಏನಿರುತ್ತೆ? ಜಾಸ್ತಿ ಮೆಟಲ್ಸ್ ಇರುತ್ತೆ. ಮೆಟಲ್ಸ್ ಸಚ್ ಆಸ್ ಗೋಲ್ಡು, ಕಾಪರ್ ಎಲ್ಲ ಒಂದೇ ಕಡೆ ಇರುತ್ತೆ. ನಾವು ಅದನ್ನು ಏನು ಮಾಡಬೇಕು? ಸಪ್ರೇಟ್ ಮಾಡಬೇಕು. ಈ ಸಪ್ರೇಟ್ ಮಾಡೋಕ್ಕೆ ನಾವು ಯಾವ ಪ್ರೊಸೆಸ್ನ ಬಳಸ್ತೀವಿ? ನಾವು ಎಲೆಕ್ಟ್ರಾಲಿಸಿಸ್ ಪ್ರೊಸೆಸ್ನ ಬಳಸ್ತೀವಿ. ಓಕೆನಾ? ಈಗ ಮೆಟಲ್ ಅಲ್ಲಿ ಎಷ್ಟೊಂದು ಥರ ಇರುತ್ತೆ. ಒಂದು ಹೈ ರಿಯಾಕ್ಟಿವ್ ಮೆಟಲ್, ಲೋ ರಿಯಾಕ್ಟಿವ್ ಮೆಟಲ್ ಮತ್ತು ಮೀಡಿಯಂ ರಿಯಾಕ್ಟಿವ್ ಮೆಟಲ್ ಅಂತ ಸಿಗುತ್ತೆ. ಹೈ ರಿಯಾಕ್ಟಿವ್
ಮೀಡಿಯಂ ರಿಯಾಕ್ಟಿವ್ ಮತ್ತು ಲೋ ರಿಯಾಕ್ಟಿವ್ ಅಂತಲೂ ಕರಿತೀವಿ. ಈಗ ಹೈ ರಿಯಾಕ್ಟಿವ್ ಮೆಟಲ್ ಅಂದರೆ ಏನು, ಸೋಡಿಯಮ್ಮು, ಮೆಗ್ನೀಷಿಯಮ್ ಇದೆಲ್ಲ ಹೈ ರಿಯಾಕ್ಟಿವ್ ಮೆಟಲ್. ಮೀಡಿಯಂ ರಿಯಾಕ್ಟಿವ್ ಮೆಟಲ್ ಅಂತಂದರೆ ಐರನ್ ಆಗಿರ್ಬೋದು, ಅಥವಾ ಐರನ್ ಲೋ ರಿಯಾಕ್ಟಿವ್ ಮೆಟಲ್, ಮೀಡಿಯಂ ರಿಯಾಕ್ಟಿವ್ ಮೆಟಲ್. ಸೊ ಈ ಥರ ನಮಗೆ ಕ್ಲಾಸಿಫಿಕೇಶನ್ ಗೊತ್ತಿರಬೇಕು. ಮತ್ತು ಯಾವ್ಯಾವ ಒಂದು ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ, ರೋಸ್ಟಿಂಗ್ ಅಂದರೆ ಏನು, ಕಾರ್ಬಿನೇಷನ್ ಅಂದರೆ ಏನು, ಕ್ಯಾಲ್ಸಿನೇಷನ್ ಅಂದರೆ ಏನು, ಎಲೆಕ್ಟ್ರೋಲಿಸಿಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಇದೆಲ್ಲನೂ ನಮಗೆ ಗೊತ್ತಿರಬೇಕು. ಬಟ್ ಇಲ್ಲಿ ನಮ್ಗೆ ಏನು ಕೇಳ್ತಿದ್ದಾರೆ, ಓರ್ ಕೇಳ್ತಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಈಸ್ ನಾಟ್ ಯೂಸ್ ಫಾರ್ ಓರ್ ಎನ್ರಿಚ್ಮೆಂಟ್, ಯಾವ ಮೆಥಡ್ನ ಯೂಸ್ ಮಾಡಲ್ಲ ಓರ್ ಎನ್ರಿಚ್ಮೆಂಟ್ಗೆ ಅಂತ ಕೇಳ್ತಿದ್ದಾರೆ. ಸೊ ನಾವು ಓರ್ ಎನ್ರಿಚ್ಮೆಂಟ್ ಅಂದ್ರೆ ಏನು, ಸೆಪ್ರೇಟ್ ಮಾಡೋದು. ಓಕೆನಾ, ಓರಿಂದ ಈಗ ಓರಲ್ಲಿ, ಈಗ ಇದೊಂದು ಓರ್ ಅಂತ ಅನ್ಕೊಳ್ಳಿ. ಈ ಓರಲ್ಲಿ ಇಷ್ಟಪ್ಪ ಓರಲ್ಲಿ ನಮಗೆ ಇಷ್ಟೇನೈತೆ, ಇದು ಇಂಪ್ಯೂರ್ ಅಂತ ಕರಿತೀವಿ. ಓಕೆನಾ, ಇದೇನೇ ಅಂತ ಕರಿತೀವಿ, ಇಂಪ್ಯೂರ್ ಅಂತ ಕರಿತೀವಿ. ಅಂದರೆ ಅಂದರೆ ಏನಂದರೆ ಅದು ಓರ್ಗೆ ಏನು ರಿಲೇಟೆಡ್ ಇಲ್ಲ, ಸುಮ್ಮನೆ ವೇಸ್ಟ್ ಮೆಟೀರಿಯಲ್ ಅಂತ. ಈ ವೇಸ್ಟ್ ಮೆಟೀರಿಯಲ್ ನಾವೇನಂತ ಕರಿತೀವಿ ಗೊತ್ತಾ, ಗ್ಯಾಂಗ್ಯೂ ಅಂತ ಕರಿತೀವಿ. ಗ್ಯಾಂಗ್ಯೂ ಅಂತ ಕರಿತೀವಿ. ನೀವು ಬುಕ್ಕಲ್ಲಿ ಓದ್ಬೇಕಾರೆ GANGUE ಇದೇನೇ ಅಂತ ಬಂದರೂ ಇದೆಲ್ಲ ಏನು ವೇಸ್ಟ್ ಮೆಟೀರಿಯಲ್. ವೇಸ್ಟ್ ಮೆಟೀರಿಯಲ್ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಓರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಈಗ ನಾವು ಓರ್ ಎನ್ರಿಚ್ಮೆಂಟ್ ಮಾಡಬೇಕಂದ್ರೆ ಅದ್ರೊಳಗೆ ಬರೀ ಓರ್ಸ್ ಇರಬೇಕು, ಅಂದರೆ ಕಾಪರು ಅದು ಮಾತ್ರ ಇರಬೇಕು. ಈ ವೇಸ್ಟ್ ಮೆಟೀರಿಯಲ್ನ ತೆಗಿಬೇಕು. ಸೊ ಈ ಥರ ಒಂದು ಮೆಥಡ್ನ ಅಂದರೆ ಈ ಥರ ಒಂದು ಪ್ರಾಸೆಸ್ನ ಬರೀ ಓರ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ, ನಾವು 3 ಥರದ ಪ್ರಾಸೆಸ್ನ ಯೂಸ್ ಮಾಡ್ತೀವಿ. ಯಾವುದು, 3 ಥರದ ಪ್ರಾಸೆಸ್ನ. ಒಂದು ಲೀಚಿಂಗ್ ಯೂಸ್ ಮಾಡ್ತೀವಿ, ಒಂದು ಫ್ರಾತ್ ಫ್ಲೋಟೇಷನ್ ಯೂಸ್ ಮಾಡ್ತೀವಿ, ಇನ್ನೊಂದು ಹೈಡ್ರಾಲಿಕ್ ವಾಷಿಂಗ್ ಅಂತ ಯೂಸ್ ಮಾಡ್ತೀವಿ. ಬಟ್ ಒಂದನ್ನ ಯೂಸ್ ಮಾಡಲ್ಲ, ಈ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಯಾವುದಪ್ಪ ಅಂತಂದರೆ ಡ್ರೆಡ್ಜಿಂಗ್ ಅಂತ ಕರಿತೀವಿ. ಏನದು, ಡ್ರೆಡ್ಜಿಂಗ್. ಈ ಡ್ರೆಡ್ಜಿಂಗ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಈ ಡ್ರೆಡ್ಜಿಂಗ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ CA ಅಲ್ಲಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಸಿ ಕೆಳಗಡೆ ಹೋಗ್ಬಿಟ್ಟು ನಾವೇನು ಮಾಡ್ತಿರ್ತೀವಿ, ಸೆಡಿಮೆಂಟ್ಸ್ನ ಕಲೆಕ್ಟ್ ಮಾಡ್ತೀವಿ. ಓಕೆನಾ, ಸೆಡಿಮೆಂಟ್ಸ್ನ ಕಲೆಕ್ಟ್ ಮಾಡ್ತೀವಿ. ಯಾಕೆ, ಸೆಡಿಮೆಂಟ್ಸ್ ಹೋಗ್ಬಿಟ್ಟು ಬಾಟಮಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅದನ್ನು ನಾವು ಡ್ರೆಡ್ಜಿಂಗ್ ಅಂತ ಕರಿತೀವಿ. ಅದು ಯಾವುದೇ ಥರ ಈ ಆಪ್ಷನ್ಗೆ ರಿಲೇಟೆಡ್ ಇಲ್ಲ. ನಾನು ಹೇಳ್ಕೊಡ್ತೀನಿ. ಈಗ ಲೀಚಿಂಗ್ ಅಂದರೆ ಏನು, ಲೀಚಿಂಗ್ ಅಂದರೆ ಈ ಓರ್ ಏನಾಗುತ್ತಪ್ಪ ಅಂದರೆ ಆ್ಯಸಿಡ್ಗೆ ಮತ್ತು ಬೇಸ್ಗೆ ರಿಯಾಕ್ಟ್ ಆಗುತ್ತೆ, ಏನಾಗುತ್ತೆ, ಒಂದು ಕೆಮಿಕಲ್ ಮೆಥಡಲ್ಲಿ ನಮಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಓರು, ಅದನ್ನು ಲೀಚಿಂಗ್ ಅಂತ ಕರಿತೀವಿ. ಫ್ರಾತ್ ಫ್ಲೋಟೇಷನ್ ಅಂದ್ರೇನು, ಫ್ರಾತ್ ಫ್ಲೋಷನ್ ಅಂದರೆ ನೊರೆ ಥರ. ಓಕೆನಾ, ನೊರೆ ತೇಲಿಸುವಿಕೆ. ಈ ನೊರೆ ತೇಲಿಸುವಿಕೆಯಿಂದ ಏನಾಗುತ್ತಪ್ಪ ಅಂತಂದರೆ, ನಾವು ಈ ಥರ ಒಂದು ಓರ್ಸ್ ಇರುತ್ತಲ್ವ, ಈಗ ಸಲ್ಫೈಡ್ ಓರ್ಸ್ ಆಗಿರ್ಬೋದು, ಕಾಪರು, ಜಿಂಕ್ ಅವ ಓರ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ಏನಾಗುತ್ತಪ್ಪ ಅಂದರೆ ನಮಗೆ ಪ್ಯೂರಾಗಿ ನಾವು ಒಬ್ಟೈನ್ ಮಾಡ್ಬೋದು. ಹೇಗೆ ಅಂದರೆ, ಈಗ ಒಂದು ಕ್ರಶ್ ಓರ್, ಈ ಒಂದು ಓರ್ನ ನಾವು ನೀರೊಳಗೆ ಹಾಕ್ತೀವಿ, ಆಮೇಲೆ ಅದಕ್ಕೆ ಆಯಿಲು ಮತ್ತು ಸೋಪ್ನ ಹಾಕ್ತೀವಿ, ಸರಿನಾ. ಮತ್ತು ಏನು ಮಾಡ್ತೀವಿ, ಕೆಳಗಡೆ ಅವಾಗ ಏರಿಂದ ಏನಾಗುತ್ತೆ, ಅಲ್ಲಿ ಗುಳ್ಳೆ ಮಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗುಳ್ಳೆ ಮಟ್ಟೆ ಬರೋಕ್ಕಂದ್ರೆ ಏನು, ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸರಿನಾ. ಇವಾಗ ಈ ಗ್ಯಾಂಗು ಏನಾಗುತ್ತೆ, ಇದು ಫುಲ್ಲು ನೆಂದೋಗ್ಬಿಟ್ಟು ಅವಾಗ ಏನಾಗುತ್ತಪ್ಪ ಅಂದರೆ ಬಾಟಮಲ್ಲಿ ಈ ಒಂದು ಟಬ್ಬಲ್ಲಿ ಕೆಳಗಡೆ ಹೋಗ್ಬಿಟ್ಟು ಕೂತ್ಕೊಳ್ಳುತ್ತೆ. ಗ್ಯಾಂಗು ಅಂದ್ರೆ ಏನು, ವೇಸ್ಟ್ ಮೆಟೀರಿಯಲ್ ಕೆಳಗಡೆ ಕೂತ್ಕೊಳ್ಳುತ್ತೆ. ಇನ್ನು ಮಿಕ್ಕಿರೋದೆಲ್ಲ ಏನಾಗಿರುತ್ತೆ, ಮೇಲ್ಗಡೆ ಟಾಪಲ್ಲಿ ಇದು ನೊರೆಗಳಿಗೆ ಅಂಟ್ಕೊಂಡಿರುತ್ತೆ. ಸೊ ಅವಾಗ ನಾವೇನು ಓರ್ನ ಸಪ್ರೇಟಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಈಗ ಹೈಡ್ರಾಲಿಕ್ ವಾಷಿಂಗ್ ಅಂದ್ರೆ ಏನು, ಈಗ ಹೈಡ್ರಾಲಿಕ್ ವಾಷಿಂಗ್ ಅಂದ್ರೆ ಏನಿಲ್ಲ, ಅದೊಂಥರ ವಾಟರ್ ವಾಷಿಂಗ್ ಇದ್ದಂಗೆ. ನಾವು ಹೆಂಗೆ ಈಗ ಕಾರ್ ಶೋರೂಮಲ್ಲಿ ಅಂತ ಫೋರ್ಸಾಗಿ ನೀರು ಬಿಟ್ಟು ವಾಶ್ ಮಾಡಿಸ್ತೀವಲ್ಲ, ಅದೇ ಥರನೇ. ಸೊ ಇಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ, ಜಾಸ್ತಿ ಫೋರ್ಸಾಗಿ ನೀರು ಬಂದಾಗ ಏನಾಗುತ್ತೆ, ಇಂಪ್ಯೂರ್ ಅಂದರೆ ಓರ್ಗಳು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತಲ್ಲ, ಈ ಗ್ಯಾಂಗ್ಯೂಗ್ ಅಂದರೆ ವೇಸ್ಟ್ ಮೆಟೀರಿಯಲ್ ಏನಾಗುತ್ತೆ, ಸ್ಟ್ರಾಂಗ್ ಆಗಿ ನೀರು ಬಿಟ್ಟಾಗ ಏನಾಗುತ್ತಪ್ಪ ಅಂತಂದರೆ ಅದು ಕಲ್ಸ್ಕೊಂಡು ಹೋಗ್ಬಿಡುತ್ತೆ. ಅವಾಗ ನಮಗೆ ಪ್ಯೂರ್ ಓರ್ ಮಾತ್ರ ಸಿಗುತ್ತೆ. ಇದಿಷ್ಟು ಮೆಥಡು ನಾವು ಓರ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ, ಬರೀ ಓರ್ನ ಪ್ಯೂರ್ ಮೆಟಲ್ ಅಲ್ಲ, ಓರ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಬಳಸುವಂಥ ಒಂದು ಮೆಥಡ್ಗಳು. ಸೊ ಆಪ್ಷನ್ ಯಾವುದು, ಡಿ ಇಸ್ ನಾಟ್ ದ ಕರೆಕ್ಟ್. ಅಂದರೆ ಈ ಒಂದು ಮೆಥಡ್ ಯೂಸ್ ಮಾಡಲ್ಲ. ಸೊ ಡಿ ಅಂದರೆ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ CaCO3 ಪ್ಲಸ್ H2O ಗಿವ್ ರೈಸ್ ಟು, ಅಂದರೆ ಪ್ರಾಡಕ್ಟ್ CaOH2. ನೋಡಿ, CaO ಪ್ಲಸ್ ವಾಟರ್ H2O ಗಿವ್ ರೈಸ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗಿವ್ ರೈಸ್ ಟು CaOH2 ಅಂತ ಹಾಕಿದ್ದಾರೆ. ಸೊ ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಯಾವ ಥರ ಅಂದರೆ ನೋಡಿ, ಇದೊಂದು ಕಾಂಪೌಂಡ್ ಎ ಕಾಂಪೌಂಡು, ಇದನ್ನು ಬಿ ಕಾಂಪೌಂಡ್ ಅಂತ ಅನ್ನೋಣ. ಇದು ಎ ಕಾಂಪೌಂಡ್, ಇದು ಬಿ ಕಾಂಪೌಂಡ್. ಇವೆರಡು ಫಾರ್ಮ್ ಆಗಿ ಏನಾಗ್ತೈತೆ, ಒಂದು AB ಕಾಂಪೌಂಡ್ ಆಗಿ ಫಾರ್ಮ್ ಆಗ್ತೈತೆ. ಸೊ ಈ ಥರ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ ಅಂದರೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎರಡು ಕಾಂಪೌಂಡು ಸೇರಿ ಒಂದು ದೊಡ್ಡ ಕಾಂಪೌಂಡ್ ಆದರೆ ಅದು ಕಾಂಬಿನೇಷನ್ ಅಂತ ಕರಿತೀವಿ. ಇದೇ ಥರನೇ ಈ ದೊಡ್ಡ ಕಾಂಪೌಂಡು AB ಕಾಂಪೌಂಡ್ ಏನಾದರೂ ಎ ಕಾಂಪೌಂಡ್ ಪ್ಲಸ್ ಬಿ ಕಾಂಪೌಂಡ್ ಆಗಿ ರಿಯಾಕ್ಟ್ ಆದರೆ, ಅಂದರೆ ಡಿವೈಡ್ ಆದರೆ, ಅದು ನಾವೇನಂತ ಕರಿತೀವಿ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಹೇಳಿದ್ದೀನಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಸಾರಿ ಕ್ವಶನ್ಸ್ ಕೇಳಿದ್ದಾರೆ, ನಾನು ಮುಂಚೆ ಕ್ಲಾಸಲ್ಲಿ ಎಲ್ಲ ಹೇಳಿದ್ದೀನಿ. ಓಕೆನಾ. ವಾಟ್ ಈಸ್ ದ ರೋಲ್ ಆಫ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆ್ಯಂಡ್ ದ ಸಿಮಿನಲ್ ವಿಸಿಸ್ ಇನ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಮಾನವನ ಪುರುಷ ಸಂತಾನೋತ್ಪತ್ತ ವ್ಯವಸ್ಥೆಯಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಮತ್ತು ಸೆಮಿನಲ್ ವೆಸಕಲ್ಗಳ
ಪಾತ್ರವೇನು? ಸೆಮಿನಲ್ ವಿಸ್ಕಲ್ಸ್. ಈಗ ನಾನು ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಲ್ಲಿ ಇರುತ್ತೆ, ಸೆಮಿನಲ್ ವೆಸಲ್ಸ್ ಏನು ಮಾಡುತ್ತೆ, ಅದೆಲ್ಲನೂ ಕೂಡ ನಾನು ಮುಂಚೆ ಕ್ಲಾಸಲ್ಲಿ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಓಕೆನಾ? ಈ ಸೆಮಿನಲ್ ವೆಸಲ್ಸ್ ಏನು ಮಾಡುತ್ತೆ, ಫ್ಲೂಯಿಡ್ನ ಪ್ರೊವೈಡ್ ಮಾಡುತ್ತೆ. ಈಗ ಸ್ಪರ್ಮ್ಸ್ ಫ್ಲೋ ಆಗಬೇಕಲ್ವಾ, ಆ ಸ್ಪರ್ಮ್ಗಳು ಫ್ಲೋ ಆಗಕ್ಕೆ ಏನು ಬೇಕು, ಒಂದು ಫ್ಲೂಯಿಡ್ ಬೇಕು. ಆ ಫ್ಲೂಯಿಡ್ ಕೊಡೋದು ಯಾರು? ಸೆಮಿನಲ್ ವೇಕಸ್. ಈ ಫ್ಲೂಯಿಡ್ ಒಳಗಡೆ 2 ತರಹದ ಒಂದು ಪ್ರೋಟೀನ್ಸ್ ಇರುತ್ತೆ, ಅಂದರೆ ಶಕ್ತಿ ಇರುತ್ತೆ, ಎನರ್ಜಿ ಇರುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಕಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಅದರೊಳಗೆ ಎನರ್ಜಿ ಇರುತ್ತೆ. ಅದಾದ್ಮೇಲೆ ಈಗ ಪ್ರೋಸ್ಟೇಟ್ ಗ್ಲ್ಯಾಂಡ್ನ ಏನಪ್ಪ ಅಂತಂದರೆ ಅದೇನು ಮಾಡುತ್ತೆ, ಸ್ಪರ್ಮ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಲ್ವಾ, ಈಗ ಪ್ರೋಸ್ಟೇಟ್ ಗ್ಲ್ಯಾಂಡು. ಸೊ ಯಾರು ಇನ್ನೂ ವಿಡಿಯೋ ನೋಡಿಲ್ಲ, ಒಂದು 4th or 5th ಲೆಕ್ಚರಲ್ಲಿ ನಾನು ಕಂಪ್ಲೀಟಾಗಿ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅಲ್ಲೋಗಿ ನೋಡಿ. ಸೊ ಆಪ್ಷನ್ ಏನು, ಇದೇನು ಮಾಡುತ್ತೆ, ಫ್ಲೂಯಿಡ್ ಕೊಡುತ್ತೆ ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ ಇವೆರಡು ಸೇರಿ. ಟು ಪ್ರೊವೈಡ್ ಫ್ಲೂಯಿಡ್ಸ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಸ್ಪರ್ಮ್ಸ್. ಸೊ ಆಪ್ಷನ್ ಏನು, ಎ ಇಸ್ ದ ಕರೆಕ್ಟ್ ಆನ್ಸರ್. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂದ್ರೆ ಏನು, ಇದು ಪ್ರೋಸ್ಟೇಟ್ ಗ್ಲ್ಯಾಂಡ್. ಓಕೆನಾ? ಸೆಮಿನಲ್ ವೆಸಿಸ್ ಎಲ್ಲಿರುತ್ತೆ, ಸೆಮಿನಲ್ ವೆಸಿಸ್ಸು ಇಲ್ಲಿರುತ್ತೆ. ಇದೇನು ಮಾಡುತ್ತೆ, ಫ್ಲೂಯಿಡ್ನ ಕೊಡುತ್ತೆ. ಏನು ಕೊಡುತ್ತೆ, ಫ್ಲೂಯಿಡ್ನ ಕೊಡುತ್ತೆ. ಆಮೇಲೆ ಏನು ಮಾಡುತ್ತೆ, ಇಲ್ಲಿಂದ ಬಂದಂಥ ಒಂದು ಸ್ಪರ್ಮ್ಸು ಇಲ್ಲಿ ಬಂದು ನೆಕ್ಸ್ಟ್ ಇಜೆಕ್ಟ್ ಆಗೋಕ್ಕೆ ಹಿಂಗೆ ಫಾಲೋ ಆಗುತ್ತೆ. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಫ್ಲೂಯಿಡ್ ಕೊಡುತ್ತೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಆಫ್ ಸ್ಪರ್ಮ್ಸ್ಗೆ ಹೆಲ್ಪ್ ಮಾಡುತ್ತೆ. If a man of mass 75 kg climbs an 8-meter staircase in 25 seconds, taking gravity as 10 meter per second, his average power ಅಂದ್ರೆ ಏನು? ಆವ್ರೇಜ್ ಪವರ್ ಅಂದರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಟೈಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟೋಟಲ್ ವರ್ಕ್ ಡಿವೈಡೆಡ್ ಬೈ ಟೈಮ್. ಸೊ ನಮಗೆ ಟೋಟಲ್ ವರ್ಕ್ ಅಂದರೆ ವರ್ಕಿಗೆ ಫಾರ್ಮುಲಾ ಏನು, ವರ್ಕ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ ಇಂಟು ನೆಕ್ಸ್ಟ್ ಏನು, ಮಾಸ್ ಇಂಟು ಗ್ರಾವಿಟಿ ಇಂಟು ಹೈಟ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ವರ್ಕ್ ಸಿಗುತ್ತೆ ನಮಗೆ. ಮಾಸ್ ಎಷ್ಟು, ಮಾಸು 75 kg, ಗ್ರಾವಿಟಿ 10 ಇಂಟು ಹೈಟ್ ಎಷ್ಟು, 8. ಓಕೆನಾ? ಸೊ ಎಷ್ಟಾಯಿತು, 75 ಇಂಟು 5 75 ಇಂಟು 8 ಮಾಡೋಣ ಫಸ್ಟು. 75 ಇಂಟು 8, 8 5s are 40, 8 7s are 56, 60. So 60 into 10, 6,000 divided by man staircase in 25 seconds. ಟೈಮ್ ಎಷ್ಟು ಕೊಟ್ಟಿದ್ದಾರೆ, 25 ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ. ಸೊ ಏನು, 5 1 5, 5 2 10, 0 0. ಸೊ 1200 divided by 5, 5 1 5 1 5, 5 4 10, 0. ಸೊ ಎಷ್ಟು, 5 2 10, 5 4 20, 0. ಸೊ ಎಷ್ಟು, 240 ವ್ಯಾಟ್ಸ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್? ಮಾನವನ ದೇಹದ ವಿವಿಧ ಭಾಗಗಳ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಎಂಬುವುದು ಅರ್ಥವೇನು? ಮಾನವ ದೇಹದ ವಿವಿಧ ಭಾಗಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಹೌದು, ಈಗ ನಮ್ಮ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಏನು ಮಾಡುತ್ತೆ, ಡಿಫ್ರೆಂಟ್ ಆಗಿ ಫಂಕ್ಷನ್ ಮಾಡುತ್ತೆ. ಈಗ ಬ್ರೈನ್ ಉಸಿರಾಡುತ್ತಾ ಇಲ್ಲ ತಾನೆ, ಉಸಿರಾಡೋದು ಯಾವುದು, ಹಾರ್ಟ್. ಬ್ರೈನ್ ಏನು ಮಾಡುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಹೆಲ್ಪ್ ಮಾಡುತ್ತೆ. ಆದರೆ ನಮ್ಮ ಮಸಲ್ಸ್ ಏನು ಮಾಡುತ್ತೆ, ನಮ್ಮ ಬೋನ್ಸ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಿರ್ಬೋದು, ನಮ್ಮ ಕೈ ಮೂಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಬ್ಲಡ್ ಏನು ಮಾಡುತ್ತೆ, ನಮ್ಮ ಒಂದು ಆಕ್ಸಿಜನ್ ಇಡೀ ಬಾಡಿಗೆ ಸರ್ಕ್ಯುಲೇಟ್ ಮಾಡುತ್ತೆ. ಅಂದರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಏನು ಮಾಡುತ್ತೆ, ಡಿಫ್ರೆಂಟ್ ಆಗಿ ಕೆಲಸ ಮಾಡುತ್ತೆ. ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಮೊದಲನೇದು ಪ್ರೆಸೆನ್ಸ್ ಆಫ್ ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆಯ ಉಪಸ್ಥಿತಿ ಅಂತ ಕರಿತೀವಿ. ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ನೋಡೋಣ. ಒಂದು ಜನರಲ್ ಬೇಸ್ ಕ್ವಶನ್. ಓಕೆನಾ? ಜನರಲ್ ಬೇಸ್ ಕ್ವಶನ್ ಮತ್ತೆ ಒಂದು ಥಿಂಕಿಂಗ್ ಬೇಸ್ ಕ್ವಶನ್. ಜನರಲ್ ಥಿಂಕಿಂಗ್ ಅಂತ ಕರೆಯಲು ಅದ್ರ ಮೇಲೆ ಕ್ವಶನ್. ಆಲ್ ಸೆಲ್ಸ್ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಆಪ್ಷನ್ ಎಲಿಮಿನೇಟ್ ಮಾಡ್ಬೋದಾ? ಎಲ್ಲ ಸೆಲ್ಗಳು ಒಂದೇ ಥರ ಫಂಕ್ಷನ್ ಮಾಡುತ್ತಾ? ಈಗ ನರ್ವ್ ಸೆಲ್ ಏನು ಮಾಡುತ್ತೆ, ನರ್ವ್ ಸೆಲ್ ನರ್ವ್ ಇಂಪಲ್ಸ್ನ ಟ್ರಾನ್ಸ್ಪ್ಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಲಡ್ ಸೆಲ್ಸ್ಗಳು ಏನು ಮಾಡುತ್ತೆ, ಆಕ್ಸಿಜನ್ ಟ್ರಾನ್ಸ್ಪ್ಲೇಟ್ ಮಾಡೋಕ್ಕೆ. ಸೇಮ್ ಫಂಕ್ಷನ್ನ ಎಲ್ಲ ಸೆಲ್ಸ್ಗಳಿಗೂ ಬೇರೆ ಬೇರೆ ಥರದ ಫಂಕ್ಷನ್ ಇರುತ್ತೆ. ಆಪ್ಷನ್ ಬಿ ತಪ್ಪು. ಡಿಫ್ರೆಂಟ್ ಸೆಲ್ಸ್ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಬೇರೆ ಬೇರೆ ಸೆಲ್ಗಳು ಒಂದೇ ಥರದ ಕೆಲಸನ ಮಾಡುತ್ತೆ ಅಂತ ಕೇಳಿದ್ದಾರೆ. ಇದು ಕೂಡ ತಪ್ಪು. ಒಂದೊಂದು ಸೆಲ್ಲು ಒಂದೊಂದು ಕೆಲಸನ ಮಾಡುತ್ತೆ, ಆದರೆ ಯಾವುದೇ ಥರ ಸೇಮ್ ಫಂಕ್ಷನ್ಸ್ ಇರಲ್ಲ. ಆಬ್ಸೆನ್ಸ್ ಆಫ್ ಡಿವಿಷನ್ ಆಫ್ ಲೇಬರ್. ಈ ಡಿವಿಷನ್ ಆಫ್ ಲೇಬರ್ ಅಂದ್ರೆ ಏನು? ಲೇಬರ್ ಅಂತಂದ್ರೆ ಕೂಲಿ ಕಾರ್ಮಿಕ ಅಥವಾ ಕೂಲಿ ಕೆಲಸ ಮಾಡೋನ ಲೇಬರ್ ಅಂತ ಕರಿತೀವಿ. ಈ ಕೆಲಸನ ನಾವೇನೋ ಡಿವೈಡ್ ಮಾಡ್ಕೊಂಡು ಮಾಡಿರೋದೇನೆ ಅಂತ ಕರಿತೀವಿ, ಡಿವಿಷನ್ ಆಫ್ ಲೇಬರ್ ಅಂತ ಕರಿತೀವಲ್ವಾ. ಶ್ರಮ ವಿಭಜನೆಯ ಅನುಪಸ್ಥಿತಿ ಅಂತ ಕರಿತೀವಿ. ಶ್ರಮ ಅಂದ್ರೆ ಏನು? ಎಲ್ಲಾ ತರದ ಒಂದು ಕೆಲಸ, ಆ ಶ್ರಮನ ನಾವು ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಈಸಿ ಆಗುತ್ತಲ್ವಾ. ಆಗ ಅದೇ ಥರನೇ ನಮ್ಮ ಬಾಡಿಲಿ ಏನಾಗೈತೆ, ಎಷ್ಟೊಂದು
ಫಂಕ್ಷನ್ ಆಗಬೇಕು. ಆ ಫಂಕ್ಷನಲ್ಲಿ ಏನಾಗೈತೆ, ಡಿವೈಡ್ ಆಗೈತೆ. ಅಂದರೆ ಹಾರ್ಟೇ ಒಂದು ಕೆಲಸ ಮಾಡುತ್ತೆ, ಬ್ರೈನೇ ಒಂದು ಕೆಲಸ ಮಾಡುತ್ತೆ, ನಮ್ಮ ಕಾಲುಗಳೇ ಮತ್ತು ನರ್ವ್ಸು ಮಸಲ್ಸ್ಗಳೇ ಒಂದು ಕೆಲಸ ಮಾಡ್ತಿರುತ್ತೆ. ಸೊ ಇಲ್ಲಿ ಏನಾಯ್ತಪ್ಪ ಅಂದರೆ ಡಿವಿಷನ್ ಆಫ್ ಲೇಬರ್ ಐತೆ, ಡಿವಿಷನ್ ಆಫ್ ಲೇಬರ್ ಅಂತ ಕರಿತೀವಿ. ಓಕೆನಾ, ಇದೆಲ್ಲಿ ಕಂಡುಬರುತ್ತೆ, ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಕಂಡು ಬರುತ್ತೆ. ಸರಿನಾ, ಇಲ್ಲಿ ಆಬ್ಸೆನ್ಸ್ ಅಂತ ಐತೆ, ಬಟ್ ನಮ್ಮ ಡಿವಿಷನ್ ಆಫ್ ಲೇಬರು ನಮಗೆ ಪ್ರೆಸೆಂಟ್ ಆಗಿರುತ್ತೆ. ಆಪ್ಷನ್ ಡಿ ಇಸ್ ದ ತಪ್ಪು ಆ್ಯಂಡ್ ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಬೈ ಬೈನರಿ ಫಿಷನ್? ಕೆಳಗಿನ ಯಾವ ಜೀವಿಯು ಬೈನರಿ ವಿಧಾನಗಳ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ? ಈಗ ಬೈನರಿ ಫಿಷರ್ ಅಂತಂದ್ರೆ ಏನು ಅದೊಂದು ಎ ಸೆಕ್ಸುವಲ್ ರಿಪ್ರೊಡಕ್ಷನ್. ಎಕ್ಸಾಂಪಲ್ ಯಾವುದು, ಬ್ಯಾಕ್ಟೀರಿಯಾ, ಅಮೀಬಾ ಇದೆಲ್ಲ ಬೈನರಿ ಫಿಷನ್ಗೆ ಎಕ್ಸಾಂಪಲ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ಹೈಡ್ರಾ ಯಾವುದಕ್ಕೆ, ಕಮೆಂಟಲ್ಲಿ ತಿಳಿಸಿ. ಹೈಡ್ರಾ ಯಾವುದಕ್ಕೆ, ಸ್ಪೈರೋಗೈರಾ ಯಾವುದಕ್ಕೆ, ಪ್ಲಾನೇರಿಯಾ ಯಾವುದಕ್ಕೆ, ಕಮೆಂಟಲ್ಲಿ ತಿಳಿಸಿ. ನಾನು ಮುಂಚೆ ನೀವೆಲ್ಲದಕ್ಕೂ ಹೇಳಿದ್ದೀನಿ. Small changes in DNA copies during reproduction are important because they dash. ಸಂತಾನೋತ್ಪತ್ತಿಯ ಸಮಯದಲ್ಲಿ DNA ಪ್ರತಿಗಳಲ್ಲಿನ ಸಣ್ಣ ಬದಲಾವಣೆಗಳು ಮುಖ್ಯವಾಗಿವೆ ಏಕೆಂದರೆ ಅವು ಡ್ಯಾಶ್. ನೋಡಿ, DNA ಬಗ್ಗೆ ಮಾತಾಡ್ತಿದ್ರೇನು ನೆನ್ಪಿಟ್ಕೊಬಿಡಿ, ಕೀವರ್ಡು ವೇರಿಯೇಷನ್ಸ್ ಅಂತ ಇದ್ದೇ ಇರಬೇಕು. ನೋಡಪ್ಪ, ಆಪ್ಷನ್ ಬಿ ಅಲ್ಲೇನು ವೇರಿಯೇಷನ್ಸ್ ಅಂತ ಐತೆ. ನಮಗೆ ಆಪ್ಷನ್ ನೋಡೋಕ್ಕಿಂತ ಮುಂಚೆನೇ ನಮ್ಗೆ ಈ ಥರ ಕ್ವಶನ್ಸ್ಗಳು ಓದಾಗ ನಮಗೆ ಆನ್ಸರ್ ಸಿಕ್ಬಿಡ್ಬೇಕು. ಸೊ ಇಟ್ ಪ್ರೊವೈಡ್ಸ್ ವೇರಿಯೇಷನ್ಸ್ ವಿಚ್ ಮೇ ಹೆಲ್ಪ್ ಇನ್ ಸರ್ವೈವಲ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹಂಗೆ ಅಂದ್ಬಿಟ್ಟು ನೀವು ಬರೀ ಆಪ್ಷನ್ ಬಿ ಮಾತ್ರ ನೋಡ್ಬಿಟ್ಟು ಹಾಕೋದಲ್ಲ, ಎಕ್ಸಾಮಲ್ಲಿ ಹೋದಾಗ ಎಲ್ಲ ಆಪ್ಷನ್ಸ್ಗಳನ್ನೂ ನೀವು ಓದಬೇಕು. ಓಕೆನಾ, ಎಲ್ಲ ಆಪ್ಷನ್ಸ್ಗಳು ಎಲ್ಲ ಕ್ವಶನಲ್ಲೂ ನೀವು ಓದಲೇಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಶೇಪ್ ಆ್ಯಂಡ್ ದ ಫಂಕ್ಷನ್ಸ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಸೆಲ್? ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ವಿವಿಧ ಜೀವಕೋಶಗಳ ಆಕಾರ ಮತ್ತು ಕಾರ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಿದ್ದಾರೆ. ಆ ನರ್ವ್ ಸೆಲ್ಸ್ ಆರ್ ಲಾಂಗ್ ಆ್ಯಂಡ್ ಬ್ರಾಂಚ್ ಟು ಕ್ಯಾರಿ ಮೆಸೇಜಸ್ ಅಕ್ರಾಸ್ ದ ಬಾಡಿ. ದೇಹಾದ್ಯಂತ ಸಂದೇಶಗಳನ್ನು ಸಾಗಿಸಲು ನರಕೋಶಗಳು ಉದ್ದ ಮತ್ತು ಕವಲೊಡೆತಿರುತ್ತದೆ. ಸೊ ಕವಲೊಡೆತಿರುತ್ತೆ ಅಂತಂದರೆ ಬ್ರಾಂಚ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಈಗ ಇದು ನರ್ವ್ ಸೆಲ್ ಅಂತಂದರೆ ಇದೇನು ಇದಕ್ಕೆ ಬ್ರಾಂಚ್ ಆಗಿರುತ್ತೆ ಅಲ್ವಾ, ಬ್ರಾಂಚ್ ಆಗಿರುತ್ತೆ ಮತ್ತು ಸಖತ್ತು ಉದ್ದವಾಗಿರುತ್ತೆ. ಆಪ್ಷನ್ ಕರೆಕ್ಟ್ ಅಲ್ವಾ? ನರ್ವ್ ಸೆಲ್ಸ್ ಬಗ್ಗೆ ನಾವು ಇಲ್ಲಿ ತನಕ ಓದಿದ ನರ್ವ್ ಸೆಲ್ಸ್ ಬಗ್ಗೆ ಕರೆಕ್ಟಾಗಿ ಹೇಳ್ತಿದಾರಲ್ವಾ. ನೆಕ್ಸ್ಟ್ನೇ ಆಪ್ಷನ್ನು, ರೆಡ್ ಬ್ಲಡ್ ಸೆಲ್ಸ್ ಆರ್ ಬೈಕಾನ್ಕೇವ್ ಟು ಇನ್ಕ್ರೀಸ್ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ. ಈಗ ಬ್ಲಡ್ಡಲ್ಲಿ ಆಕ್ಸಿಜನ್ ಯಾವ್ದು ಕ್ಯಾರಿ ಮಾಡುತ್ತಪ್ಪ, RBC ಕ್ಯಾರಿ ಮಾಡುತ್ತೆ. ಈ RBC ಒಳಗಡೆ ಏನಿರುತ್ತೆ, ಹಿಮೋಗ್ಲೋಬಿನ್ ಕಂಟೆಂಟ್ ಇರುತ್ತೆ. ಅದು ಯಾವ ಥರ ಶೇಪಲ್ಲಿ ಇರುತ್ತೆ ಅಂತಂದರೆ ಅದು ಈ ಬೈ ಕಾನ್ಕೇವ್ ಶೇಪಲ್ಲಿ ಇರುತ್ತೆ. ಅಂದರೆ ಈ ಥರ ಇರುತ್ತಲ್ವಾ, ಇದನ್ನೇನಂತ ಕರಿತೀವಿ, ಬೈ ಕಾನ್ಕೇವ್ ಶೇಪ್ ಅಂತ ನಾವು ಕರಿತೀವಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್, ಅಂದರೆ ಅದು ಕೂಡ ಕರೆಕ್ಟ್ ಆಗಿದೆ. ವೈಟ್ ಬ್ಲಡ್ ಸೆಲ್ಸ್ ಕ್ಯಾನ್ ಚೇಂಜ್ ಶೇಪ್ ಟು ಮೂವ್ ಥ್ರೂ ಟಿಶ್ಯೂಸ್. ಈಗ ಅಂಗಾಂಶಗಳ ಮೂಲಕ ಚಲಿಸುವ ಬಿಳಿ ರಕ್ತ ಕಣವು ಆಕಾರವನ್ನು ಬದಲಾಯಿಸಬಹುದು, ಮಾರ್ಫೋಫೇಜ್ ಅಂತ ಕರಿತೀವಿ ಅದನ್ನು. ಸೊ ಈ ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತೆ ಅಂತಂದರೆ ತಮ್ಮ ಶೇಪ್ಗಳನ್ನ ಚೇಂಜ್ ಮಾಡ್ಕೋಬೋದು. ಓಕೆನಾ, ತಮ್ಮ ಶೇಪ್ಗಳನ್ನ ಏನು ಮಾಡ್ಬೋದು, ಚೇಂಜ್ ಮಾಡ್ಕೋಬೋದು. ಇದು ಒಂದು ವೈಟ್ ಬ್ಲಡ್ ಸೆಲ್ಸ್ನ ಒಂದು ಸ್ಪೆಷಾಲಿಟಿ ಅಂತ ನಾವು ಹೇಳ್ಬೋದು. ಸೊ ಸಿ ಇಸ್ ಕೂಡ ಕರೆಕ್ಟ್ ಆಪ್ಷನ್. ಹಂಗಾರೆ ಉಳಿದಿರೋ ಡಿ ಮಾತ್ರ ಅದು ತಪ್ಪಾಗಿರುತ್ತೆ. ಆದರೂ ನಾವು ಆಪ್ಷನ್ ಓದಲೇಬೇಕು. ಮಸಲ್ ಸೆಲ್ಸ್ ಆರ್ ಫ್ಲ್ಯಾಟ್ ಆ್ಯಂಡ್ ಸರ್ಕ್ಯುಲರ್ ಟು ಹೆಲ್ಪ್ ದೆಮ್ ಫ್ಲೋ ಇನ್ ಬ್ಲಡ್. ರಕ್ತದಲ್ಲಿ ಹರಿಯಲು ಸಹಾಯ ಮಾಡಲು ಸ್ನಾಯುಕೋಶಗಳು ಸಮತಟ್ಟವಾಗಿರುತ್ತದೆ ಮತ್ತು ವೃತ್ತಾಕಾರವಾಗಿರುತ್ತದೆ. ಯಾವುದಪ್ಪ ಮಸಲ್ಲು? ಯಾವ ಮಸಲ್ಲು ಸರ್ಕ್ಯುಲರ್ ಆಗೈತೆ? ಯಾವ ಮಸಲ್ಲು ಬ್ಲಡ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಹೇಳಿ? ಮತ್ತು ಯಾವ ಮಸಲ್ ಫ್ಲ್ಯಾಟ್ ಮಸಲ್ ಇದೆ ಬಿಡಿ. ಸರ್ಕ್ಯುಲರ್ ಮಸಲ್ ಎಲ್ಲೈತೆ? ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಬೈಚಿಪ್ಸ್ ಅಂದರೆ ನಾವು ಬೈಚಿಪ್ಸ್ ನೋಡ್ಬೇಕಾದ್ರೂ ನೋಡ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಮಸಲ್ಸ್ ಅಂದರೆ ಕಾರ್ಟಿಯಾಕ್ಟಲ್ ಫೋರ್ಸು ನಮಗೆ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಯಾವುದೇ ಮಸಲ್ಸು ಸರ್ಕ್ಯುಲರ್ ಆಗಿ ಇರೋದಿಲ್ಲ. ಮತ್ತು ಇದೇನೋ ಹೆಲ್ಪ್ ದಮ್ ಇನ್ ಫ್ಲೋ ಆಫ್ ಬ್ಲಡ್ ಅಂತ ಬೇರೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಇಸ್ ದ ಇನ್ಕರೆಕ್ಟ್ ಆಪ್ಷನ್. ಆ್ಯಂಡ್ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಇಲ್ಲಿ ಡಿ. ಅಂದರೆ ಕೇಳಿರೋದು ಯಾವುದು ತಪ್ಪು ಅಂತ ಕೇಳಿದಾರಲ್ಲ, ಅದಕ್ಕೋಸ್ಕರ ಡಿ ಒಂದು ಉತ್ತಮವಾದ ಅಂದರೆ ಕರೆಕ್ಟ್ ಆಪ್ಷನ್ ಅಂತ ನಾವು ಕರಿಬೋದು. ಮಾರ್ಕೋಫೇಜ್ ಅಂತ ಕರಿತೀವಿ, ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ, ಮಾರ್ಕೋಫೇಜ್ ಅಂತ ಕರಿತೀವಿ. ನೋಡಿ, ಇದು ಈ ಥರ ಶೇಪ್ ಇರುತ್ತೆ. ಈ ಥರ ಶೇಪ್ನ ಏನಂತ ಕರಿತೀವಿ ಅಂದರೆ ಇದನ್ನು ನಾವು ಬೈ ಕಾನ್ಕೇವ್ ಅಂತ ಕರಿತೀವಿ. ಮತ್ತು ರೆಡ್ ಬ್ಲಡ್ ಸೆಲ್ಸ್ ನಾವೇನಂತ ಕರಿತೀವಿ, ಯೂಥ್ರೋಸೈಟ್ಸ್ ಅಂತ ನಾವು ಅದನ್ನು ಕರಿತೀವಿ. When barium chloride reacts with aluminum sulfide, it gives us aluminum chloride along with. ಈ ಒಂದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಮುಂಚೆ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಈ ಒಂದು ಎಕ್ಸ್ಪೆರಿಮೆಂಟ್ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಪ್ರೆಸಿಪಿಟೇಟ್ ಆಗಿ ಫಾರ್ಮ್ ಆಗುತ್ತೆ. ಪ್ರೆಸಿಪಿಟೇಟ್ ಅಂದ್ರೇನು, ಯಾವ ಒಂದು ವಸ್ತು ಆ ಒಂದು ಸೊಲ್ಯೂಷನಲ್ಲಿ ಡಿಸಾಲ್ವ್ ಆಗಲ್ಲ, ಡಿಸಾಲ್ವ್ ಆಗದಿಲ್ಲ ಬದಲು ಏನಾಗುತ್ತೆ, ವೈಟ್ ಕಲರ್ ಪೌಡರ್ ಆಗಿ ಫಾರ್ಮ್ ಆಗುತ್ತೆ. ಅದನ್ನು ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಇಲ್ಲಿ ಯಾವುದು ಪ್ರೆಸಿಪಿಟೇಟ್ ಆಗಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಮತ್ತು ಈ ಒಂದು ರಿಯಾಕ್ಷನ್ ಯಾವುದು,
ಈ ಒಂದು ರಿಯಾಕ್ಷನ್ ಯಾವುದು ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ, ಬೇರಿಯಂ ಕ್ಲೋರೈಡ್ ಮತ್ತು ಅಲ್ಯೂಮಿನಿಯಂ ಸಲ್ಫೇಟ್ ಆದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಮು ಸಪ್ರೇಟ್ ಆಗುತ್ತೆ. ಈ ಬೇರಿಯಂ ಏನಾಗುತ್ತೆ, ಪ್ರೆಸಿಪಿಟೇಟ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ. ಸೊ ಆಪ್ಷನ್ನ ತಿಳಿಸಿ ಮತ್ತು ಅಲ್ಲಿ ಯಾವ ರಿಯಾಕ್ಷನ್ ಟೇಕ್ ಪ್ಲೇಸ್ ಆಗುತ್ತೆ ನೀವು ನನಗೆ ತಿಳಿಸಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನೀವೇ ಕೆಮಿಕಲ್ ಈಕ್ವೇಷನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಕೆಮಿಕಲ್ ಈಕ್ವೇಷನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ, ತಪ್ಪಾದರೂ ಪರವಾಗಿಲ್ಲ, ನೋಡಿಕೊಂಡು ಕಲ್ತ್ಕೊಡಿವಂತೆ. ವೈ ಡು ವಿ ನೀಡ್ ಟು ಕನ್ಸರ್ವ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ? ನಾವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅನ್ನು ಏಕೆ ಸಂರಕ್ಷಿಸಬೇಕು? ಸೊ ನಾವು ಕೋಲ್ ಮತ್ತು ಪೆಟ್ರೋಲಿಯಂ ಯಾಕಪ್ಪ ಸಂರಕ್ಷಿಸಬೇಕು? ಕೋಲ್ ಮತ್ತು ಪೆಟ್ರೋಲಿಯಂ ಒಂದು ರಿಸರ್ವ್. ಓಕೆನಾ. ಕೋಲ್ ಒಂದು ರಿಸರ್ವ್. ಆ ರಿಸರ್ವ್ ನಮ್ಗೆ ಎಲ್ಲಿ ಸಿಗುತ್ತೆ? ಜಾಸ್ತಿ ವರ್ಷಗಳ ಮುಂಚೆ ಯಾವ್ಯಾವ ಒಂದು ಡೆಡ್ ಅನಿಮಲ್ ಸತ್ತಿರುತ್ತಲ್ವಾ, ಅದು ಒಳಗಡೆ ಡಿಕಾಂಪೋಸ್ ಆಗಿ 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 ಏನು ಸಿಗುತ್ತೆ, ನಮಗೆ ಕೋಲ್ ಸಿಗುತ್ತೆ. ಓಕೆನಾ. ಈ ಕೋಲಿಂದ ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಪೆಟ್ರೋಲಿಯಂ ಅದೆಲ್ಲ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಹಾಗಾದರೆ ಈ ಕೋಲ್ ಮತ್ತು ಪೆಟ್ರೋಲಿಯಂ ನಾವೇನಂತ ಕರಿತೀವಿ? ಅವು ನವೀಕರಿಸಲಾಗದ ಶಕ್ತಿ ಅಂತ ಕರಿತೀವಿ. ನಾನ್ ರಿನ್ಯೂವಬಲ್ ಸೋರ್ಸಸ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ದೇ ಆರ್ ನಾನ್ ರಿನ್ಯೂವಬಲ್ ಸೋರ್ಸಸ್. ಅಂದರೆ ಮತ್ತೆ ಅದನ್ನು ತಯಾರಿಸೋಕ್ಕೆ ಆಗಲ್ಲ. ತಯಾರಿಸ್ಬೋದು, ಬಟ್ ಅದಕ್ಕೆ ಸಾವಿರಾರು ವರ್ಷ ಬೇಕಾಗುತ್ತೆ. ಅದನ್ನು ನಾವು ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ನಾವು ಕರಿತೀವಿ. ಈಗ ರಿನ್ಯೂವಬಲ್ ಎನರ್ಜಿ ಅಂತಂದರೆ ಆ ಎನರ್ಜಿನ ಮತ್ತೆ ತಯಾರಿಸ್ತಿರ್ಬೋದು. ಫಾರ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗ್ಬೋದು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅವು ನವೀಕರಿಸಲಾದ ಶಕ್ತಿಯ ಮೂಲವಾಗಿವೆ, ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ. ಸೊ ಈಗ ನಾವು ಎನರ್ಜಿ ಅಂತ ತಗೊಂಡಾಗ ಎನರ್ಜಿಯಲ್ಲಿ 2 ಥರ ಡಿವೈಡ್ ಮಾಡ್ತೀವಿ. ಒಂದು ನಾನ್ ರಿನ್ಯೂವಬಲ್ ಎನರ್ಜಿ, ಒಂದು ರಿನ್ಯೂವಬಲ್ ಎನರ್ಜಿ. ಓಕೆನಾ. ನವೀಕರಿಸಬಹುದಾದ ಶಕ್ತಿ, ನವೀಕರಿಸಲಾಗದ ಶಕ್ತಿ ಅಂತ ಕರಿತೀವಿ. ಈ ನಾನ್ ರಿನ್ಯೂವಬಲ್ ಸೋರ್ಸಸ್ ಅಲ್ಲಿ ಯಾವ್ದು ಬರುತ್ತೆ? ಕೋಲು, ಪೆಟ್ರೋಲಿಯಂ ಎಲ್ಲ ಇದ್ರೊಳಗೆ ಬರುತ್ತೆ. ರಿನ್ಯೂವಬಲ್ ಎನರ್ಜಿ ಸೋಲಾರು, ವಿಂಡು, ಹೈಡ್ರೋ ಎಲೆಕ್ಟ್ರಿಸಿಟಿ ಅಂದರೆ ವಾಟರಿಂದ ಉತ್ಪಾದನೆ ಎಲೆಕ್ಟ್ರಿಸಿಟಿ, ಜಿಯೋಥರ್ಮಲ್ ಎನರ್ಜಿ, ಇದೆಲ್ಲ ಏನು ಬರುತ್ತೆ? ರಿನ್ಯೂವಬಲ್ ಎನರ್ಜಿಗೆ ಬರುತ್ತೆ. ಸೊ ನೀವೇನು ಮಾಡಬೇಕಂತಂದರೆ ಎನರ್ಜೀಸ್ ಬಗ್ಗೆ ಓದಬೇಕು. ಸೋಲಾರ್ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ, ವಿಂಡ್ ಎನರ್ಜಿ ಯಾವುದು ಉತ್ಪಾದನೆ ಮಾಡುತ್ತೆ, ಮತ್ತು ಈ ಕೋಲ್ ಅಂತ ಬಂದಾಗ ಎಷ್ಟೊಂದು ಥರ ಕೋಲ್ ಇರುತ್ತೆ. ಲಿಗ್ನೈಟ್, ಪೀಟ್, ಬಿಟುಮಿನಸ್, ಕಾರ್ಬನ್ ಕಂಟೆಂಟ್ ಇರೋಂಥ ಯಾವುದಕ್ಕೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಬಿಟುಮಿನಸ್ ಕೋಲ್ ಅಂದರೆ ಏನು, ಆಂಥ್ರಸೈಟ್ಸ್ ಅಂದರೆ ಏನು, ಲಿಗ್ನೈಟ್ ಅಂದರೆ ಏನು, ಬಾಕ್ಸೈಟ್ಸ್ ಅಂದರೆ ಏನು, ಅದೆಲ್ಲ ನಮಗೆ ಗೊತ್ತಿರಬೇಕು. ನೀವು ಅದ್ರ ಮೇಲೆ ಓದಿರಬೇಕು. ಸರಿನಾ. ದ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ of a medium is defined as the ratio of dash. ಮಾಧ್ಯಮದ ನಿರಪೇಕ್ಷ ವಕ್ರಭಾವ ಸೂಚ್ಯಂಕವು ಡ್ಯಾಶ್ ಅನುಪಾತವೆಂದು ವ್ಯಾಖ್ಯಾನಿಸಲಾಗಿದೆ. ಸೊ ಈಗ ಏನರ ಬಗ್ಗೆ ಮಾತಾಡ್ತಿದ್ದೀವಿ? ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ ಆಫ್ ಅ ಮೀಡಿಯಂ. ಈಗ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ, ಈಗ ಇದೊಂದು ಮೀಡಿಯಂ ಅಂತ ತಗೊಳ್ಳಿ. ಓಕೆನಾ. ಒಂದು ಗ್ಲಾಸ್ ಸ್ಲ್ಯಾಬ್ ಅಂತ ತಗೊಳ್ಳಿ. ಈಚೆಗಡೆ ಏರು ವ್ಯಾಕ್ಯೂಮ್ ಅಂತ ತಗೊಳ್ಳಿ. ವ್ಯಾಕ್ಯೂಮ್ ಅಂದ್ರೆ ಏನು? ಏರ್ ಇರೋದಿಲ್ಲ. ಸೊ ಇವಾಗ ಏನಾಗುತ್ತೆ, ಒಂದು ಲೈಟ್ ಬಂದಾಗ ಈ ವ್ಯಾಕ್ಯೂಮಲ್ಲಿ ಏನು, ನಾನು ಮುಂಚೆ ಕ್ಲಾಸಲ್ಲಿ ಹೇಳಿದೆ, ವ್ಯಾಕ್ಯೂಮಲ್ಲಿ ಲೈಟ್ ಏನಾಗುತ್ತೆ, ಸ್ಪೀಡಾಗಿ ಟ್ರಾನ್ಸ್ಫರ್ ಆಗುತ್ತೆ, ಸ್ಪೀಡಾಗಿ ಹೋಗುತ್ತೆ ವ್ಯಾಕ್ಯೂಮಲ್ಲಿ. ವ್ಯಾಕ್ಯೂಮ್ ಹೋದಾಗ ಏನಾಗುತ್ತೆ, ಈ ಮೀಡಿಯಮ್ಗೆ ಬಂದಾಗ ಏನಾಗುತ್ತೆ, ಈ ಸ್ಪೀಡು, ಈ ಲೈಟ್ ಬೆಂಡ್ ಆಗ್ಬಿಟ್ಟು ಏನಾಗುತ್ತೆ, ಸ್ಲೋ ಆಗುತ್ತೆ. ಯಾಕೆ? ಆ ಮೀಡಿಯಮಲ್ಲಿ ಅಂದರೆ ರಿಫ್ರಾಕ್ಟ್ ಆದಮೇಲೆ ಏನಾಗುತ್ತೆ, ಆ ಮೂಮೆಂಟು ತುಂಬ ಸ್ಲೋ ಆಗುತ್ತೆ. ಓಕೆನಾ. ಇನ್ಸಿಡೆಂಟ್ ರೇ ಸ್ಪೀಡ್ಗಿಂತ ರಿಫ್ರಾಕ್ಟೆಡ್ ವೇ ಸ್ಪೀಡು ಕಡಿಮೆ ಆಗುತ್ತೆ. ಇದನ್ನು ಹೇಳೋದು ಯಾವುದಪ್ಪ ಅಂತಂದರೆ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಮೀಡಿಯಮ್ ಅಂತ ಕರಿತೀವಿ. ಇದರೊಳಗೆ ಯಾವೊಂದು ರೇಷಿಯೋನ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ಟು ಸ್ಪೀಡ್ ಆಫ್ ಲೈಟ್ ಎಂತ್ರೊಳಗೆ ಮೀಡಿಯಮ್ ಅಂದರೆ ಇದೊಂದು ಗ್ಲಾಸ್ ಸ್ಲ್ಯಾಬಲ್ಲಿ. ಓಕೆನಾ. ಇದನ್ನು ರೆಪ್ರೆಸೆಂಟ್ ಮಾಡೋದು ಯಾವುದು? ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಯಾವುದಪ್ಪ? ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್. ಇಲ್ಲಿ ವ್ಯಾಕ್ಯೂಮ್ನ ತಗೋಬೇಕು. ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ಸೊ ಇದ್ರ ಆಪ್ಷನ್ ಅದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. A government scheme promotes the rearing of fish in artificially controlled freshwater ponds. What is the type of a fishing called? ಕೃತಕವಾಗಿ ನಿಯಂತ್ರಿಸಲ್ಪಡುವ ಸಿಹಿ ನೀರಿನ ಕೊಳಗಳಲ್ಲಿ ಮೀನುಗಳನ್ನು ಸಾಕಲು ಸಹಕಾರಿ ಯೋಜನೆಯು ಉತ್ತೇಜಿಸುತ್ತದೆ. ಈ ರೀತಿಯು ಮೀನುಗಾರಿಕೆಯನ್ನು ಏನೆಂದು ಕರೆಯಲಾಗುತ್ತದೆ? ಸೊ ನಾವು ಫಿಶ್ ರೇರಿಂಗ್ ಅಂದರೆ ಫ್ರೆಶ್ ವಾಟರಲ್ಲಿ ಫಿಶ್ನ ರೇರ್ ಮಾಡ್ತಿದ್ದೋದು, ಬ್ರೀಡ್ ಮಾಡ್ತಿದ್ದೋದು ನಾವೇನಂತ ಕರಿತೀವಿ? ಕಲ್ಚರ್ ಫಿಶಿಂಗ್ ಅಂತ ಕರಿತೀವಿ. Repeated question. A boy is running in a circular track of radius 10 meter. He completes one circle in 1 minute. What is the average speed? ಹುಡುಗನೊಬ್ಬ 10 ಮೀಟರ್ ತ್ರಿಜ್ಯದ ವೃತ್ತಾಕಾರದ ಟ್ರ್ಯಾಕ್ನಲ್ಲಿ ಓಡುತ್ತಿದ್ದಾನೆ.
ಅವನು 1 ನಿಮಿಷದಲ್ಲಿ 1 ಸುತ್ತನ್ನು ಪೂರ್ಣಗೊಳಿಸುತ್ತಾನೆ. ಅವನ ಸರಾಸರಿ ವೇಗ ಎಷ್ಟು? ಏನ್ರ ಬಗ್ಗೆ ಹೇಳಿದರೆ ಆವ್ರೇಜ್ ಸ್ಪೀಡ್ ಅಂತ ಕೇಳಿದ್ದಾರೆ. ಆವ್ರೇಜ್ ಸ್ಪೀಡ್ ಅಂದ್ರೆ ಏನು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ತಾನೆ. ಆವ್ರೇಜ್ ಡಿಸ್ಟೆನ್ಸ್ ಫಾರ್ಮುಲಾ ನೋಡೋಣ. ಈಗ ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಡಿಸ್ಟೆನ್ಸ್ ಏನು? ರೇಡಿಯಸ್ 10 ಮೀಟರ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 1 ಮಿನಿಟ್ ಕೊಟ್ಟಿದ್ದಾರೆ. 1 ಮಿನಿಟ್ ಅಂತಂದರೆ 60 ಸೆಕೆಂಡ್ಸ್. ಓಕೆನಾ. ಸೊ ಈಗ ನಮಗೆ ರೇಡಿಯಸ್ ಕೊಟ್ಟಿರೋದು ಫುಲ್ಲು. ಆ ಒಂದು ಸರ್ಕ್ಯುಲರ್ ಟ್ರ್ಯಾಕ್ ಅಂದ್ರೆ ಏನು? ಇದು ಟ್ರ್ಯಾಕ್ ಅಲ್ವಾ? ಈ ಟ್ರ್ಯಾಕ್ ಸುತ್ತ ಓದ್ತಿದ್ದಾನೆ. ಈ ಟ್ರ್ಯಾಕ್ನ ರೇಡಿಯಸ್ ಎಷ್ಟೈತೆ? 10 ಮೀಟರ್ ಅಂತ ಕೇಳ್ತಾರೆ. ಸೊ ಇದು ನಮ್ಗೆ ಕಂಡುಹಿಡಬೇಕಂದ್ರೆ ನಮ್ಗೆ ಏನು ಬೇಕು? ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಕಂಡುಹಿಡಬೇಕು. ಸರ್ಕಂಫರೆನ್ಸ್ ಆಫ್ ಸರ್ಕಲ್ಗೆ ಫಾರ್ಮುಲಾ ಏನು? 2πr. 2 ಇಂಟು ಪೈ ಅಂದರೆ ಎಷ್ಟು? ನಾವು 22/7 ಆದ್ರೂ ತಗೋಬೋದು, 3.14 ಆದರೂ ತಗೋಬೋದು. ಇಂಟು ಏನು ಆರ್ ಅಂದರೆ ರೇಡಿಯಸ್ಸು 10 ಡಿವೈಡೆಡ್ ಬೈ ಎಷ್ಟು? ಟೋಟಲ್ ಟೈಮ್ ಎಷ್ಟು ತೊಗೊಂಡಿದ್ದಾನೆ? 60 ತೊಗೊಂಡಿದ್ದಾನೆ ಅಲ್ವಾ. ಸೊ ಎಷ್ಟಾಗುತ್ತೆ? 3.14 ಇಂಟು 20 ಅಂತ ತಗೊಳ್ಳೋಣ ನಾವು. ಡಿವೈಡೆಡ್ ಬೈ 60. 0 0 ಕ್ಯಾನ್ಸಲ್. 2 1s 2 3s. ಸೊ 3 1s 3 ಪಾಯಿಂಟ್ 3 1s 3 ಪಾಯಿಂಟ್ 1 ಪಾಯಿಂಟಲ್ಲಿ ಬರುತ್ತೆ. ಸೊ ನೋಡಿ ಈಗ ಆಪ್ಷನ್ ನೋಡೋಣ. ಎ ಅಲ್ಲಿ 0 ಮೀಟರ್ ಅಂತ ಐತೆ, ಬಿ ಅಲ್ಲಿ ಏನು 1 ಪಾಯಿಂಟ್ ಅಂತ ಐತೆ, 1 ಪಾಯಿಂಟ್ ಸಮಥಿಂಗ್. ಬಟ್ ಸಿ ನೋಡಿ 5 10 ಅಂತ ಐತೆ. ಆಪ್ಷನ್ ಎಲಿಮಿನೇಟ್ ಮಾಡ್ಬೋದಾ? ಆಪ್ಷನ್ ಯಾವುದು? 1 ಪಾಯಿಂಟ್ ಅಂತ ಬಂದರೆ ನಾವು ಮುಂದಕ್ಕೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬೇಕಲ್ಲ, ಟೈಮ್ ಸೇವ್ ಆಗುತ್ತಲ್ವ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. Which of the following cell organelles is filled with the digestive enzymes and helps to keep the cell clean by digesting any foreign material as well as worn out cell organelles? ಕೆಳಗಿನ ಯಾವ ಕಣದಂಗವು ಜೀರ್ಣ ಕಣ್ವೆಗಳಿಂದ ತುಂಬಿರುತ್ತದೆ ಮತ್ತು ಯಾವುದು ಬಹು ವಸ್ತುಗಳನ್ನು ಹಾಗೂ ಸವೆದು ಹೋದ ಕಣದೊಂಗಗಳನ್ನು ಜೀರ್ಣಿಸಿಕೊಳ್ಳಲು ಮೂಲಕ ಜೀವಕೋಶವನ್ನು ಸ್ವಚ್ಛಪಡಿಸಲು ಸಹಾಯ ಮಾಡುತ್ತದೆ? ಸೊ ಯಾವ ಸೆಲ್ಲು ಇದು ಅಂತ ಕೇಳ್ತಿದ್ರಿ, ಸೆಲ್ ಆರ್ಗನಲ್ ಅಂತ. ನಾನು ನಿಮಗೆ ಕ್ಲೂ ಕೊಡ್ತೀನಿ. ಇದನ್ನು ಸೂಸೈಡ್ ಬ್ಯಾಗ್ಸ್ ಅಂತ ಕರೀತಾರೆ. ಸೂಸೈಡ್ ಬ್ಯಾಗ್ ಅಂತ ಕರೀತಾರೆ. ಓಕೆನಾ. ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಇದನ್ನು ಸೂಸೈಡ್ ಬ್ಯಾಗ್ ಅಂತ ಕರೀತಾರೆ. ಮತ್ತೆ ಈ 4 ಆಪ್ಷನ್ನು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಅವು ಏನು ಮಾಡ್ತವೆ ಒನ್ ಲೈನರ್ ಕೂಡ ಅದನ್ನು ತಿಳಿಸ್ಕೊಡಿ. ರೈಸೋಸೋಮ್ ಇನ್ಕೆ ಪ್ರೋಟೀನ್ ಸಿಂಥಸಿಸ್ಗೆ. ಕ್ರೋಮೋಪ್ಲಾಸ್ಟ್ ಎಲ್ಲಿ ಇರುತ್ತೆ? ಲೈಸೋಸೋಮ್ಸ್ ಅಂದ್ರೆ ಏನು? ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನು? ಕ್ಲೋರೋಪ್ಲಾಸ್ಟು ಕ್ರೋಮೋಪ್ಲಾಸ್ಟ್ ಎಲ್ಲಿ ಇರುತ್ತೆ? ಪ್ಲಾಸ್ಟಿಡ್ ಸೆಲ್ ಫೌಂಡ್ ಆಗುತ್ತೆ. ಪ್ಲಾಸ್ಟಿಡ್ ಎಲ್ಲಿ ಫೌಂಡ್ ಆಗಿರುತ್ತೆ? ಬರೀ ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಫೌಂಡ್ ಆಗಿರುತ್ತೆ. ಐಸೋಬಾರ್ಸ್ ಆರ್ ದ ಅಟಾಮಿಕ್ ಹ್ಯಾವಿಂಗ್ ದ ಸೇಮ್. ಐಸೋಬಾರ್ಸ್ ಅಂದ್ರೆ ಏನು? ಅದಕ್ಕೆ ಏನಿರುತ್ತೆ? ಮಾಸ್ ನಂಬರ್ ಸೇಮ್ ಇರುತ್ತೆ, ಡಿಫ್ರೆಂಟ್ ಅಟಾಮಿಕ್ ನಂಬರ್ ಇರುತ್ತೆ. ಡಿಫ್ರೆಂಟ್ ಇರುತ್ತೆ, ಮಾಸ್ ನಂಬರ್ ಸೇಮ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಐಸೋಬಾರ್ಸ್ ಅಂತ ಕರಿತೀವಿ. ಐಸೋಟೋಪ್ಸ್ ಅಂತಂದ್ರೆ ಸೇಮ್ ಅಟಾಮಿಕ್ ನಂಬರು, ಡಿಫ್ರೆಂಟ್ ಮಾಸ್ ನಂಬರ್. ಆಪ್ಷನ್ ನೋಡೋಣ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತಪ್ಪ? ಅಟಾಮಿಕ್ ನಂಬರ್ ಮತ್ತೆ ಇದು ಐಸೋಟೋಪ್ಸ್ಗೆ ಆಪ್ಷನ್ ಎ ತಪ್ಪು. ಓನ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ, ತಪ್ಪು. ಓನ್ಲಿ ಅಂತ ಕೊಟ್ಟಾಗ ಏನು? ಐಸೋಬಾರ್ಸ್ ಅಲ್ಲಿ ನ್ಯೂಟ್ರಾನ್ಸ್ ಇರುತ್ತೆ ಬಟ್ ಡಿಫ್ರೆಂಟ್ ನಂಬರ್ ಆಫ್ ನಂಬರ್ಸ್ ಇರುತ್ತೆ. ಓಕೆನಾ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದ ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ ವೇವ್ ಇಸ್ 50 Hz. ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ಕಂಪ್ಲೀಟ್ ಒನ್ ವೇವ್? ಧ್ವನಿ ತರಂಗದ ಆವರ್ತನವು 50 Hz ಆಗಿದ್ದು ಒಂದು ತರಂಗವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳಲಾಗುತ್ತದೆ? ಸೊ ಈಗ ಟೈಮ್ ಬಗ್ಗೆ ಕೇಳ್ತಿದ್ದಾರೆ. ಟೈಮ್ ಫಾರ್ಮುಲಾ ಏನು? T is equal to 1 divided by ಏನು? ಫ್ರೀಕ್ವೆನ್ಸಿ ಅಲ್ವಾ. ದ ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ ಇಸ್ 50 Hz. ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ಕಂಪ್ಲೀಟ್ ಒನ್ ವೇವ್? ಸೊ ಎಷ್ಟು ಟೈಮು? ವೇವ್ ಎಷ್ಟು? ಒನ್ ವೇವು ಡಿವೈಡೆಡ್ ಬೈ ಎಷ್ಟು ಫ್ರೀಕ್ವೆನ್ಸಿ? 50 Hz ಅಲ್ವಾ. ಇದನ್ನು ಡಿವೈಡ್ ಮಾಡೋಣ. 50 ಅಂತಂದರೆ ಪಾಯಿಂಟ್ ಹಾಕೊಂಡ್ರೆ 0 0 ಆಗುತ್ತಾ? 0 ಪಾಯಿಂಟ್ ಏನಾಗುತ್ತೆ? 0 ಪಾಯಿಂಟ್ ಮತ್ತೆ 0 ಹಾಕೋಬೇಕಾ? ಯಾಕೆ 100 ಆಗುತ್ತೆ. ಡಿವೈಡ್ ಮಾಡೋಣ ತಡೀರಿ. 1 ಅಂತಂದರೆ 50 ಪಾಯಿಂಟ್ ಹಾಕ್ಕೊಂಡು 0 ಹಾಕೊತೀವಿ, ಮತ್ತೆ 0 ತೊಗೊಳ್ತೀವಿ, ಪಾಯಿಂಟ್ ಹಾಕೊತೀವಿ, 0.2 ತೊಗೊಂಡ್ರೆ 100. 0.02 will be the correct answer. ಆಪ್ಷನ್ ಎಷ್ಟು? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Which of the following is not used for expressing the concentration of the solution? ದ್ರವಣದ ಸಾಂದ್ರತೆಯನ್ನು ವ್ಯಕ್ತಪಡಿಸಲು ಕೆಳಗಿನ ಯಾವುಗಳಲ್ಲಿ ಯಾವುದು ಬಳಸಲಾಗುವುದಿಲ್ಲ? ಈಗ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್ ಅಂದ್ರೇನು? ಅಲ್ಲಿ 2 ಇರುತ್ತೆ. ಒಂದು ಸೊಲ್ಯೂಟ್ ಇರುತ್ತೆ, ಇನ್ನೊಂದು ಸಾಲ್ವೆಂಟ್ ಅಂತ ಇರುತ್ತೆ. ಓಕೆನಾ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊಲ್ಯೂಟ್ ಅಂದರೆ ಶುಗರ್ ಅಂತ ಅನ್ಕೊಳ್ಳಿ, ಸಾಲ್ವೆಂಟ್ ಅಂದರೆ ವಾಟರ್. ಸೊಲ್ಯೂಟ್ ಅಂದರೆ ಈ ಸೊಲ್ಯೂಟ್ ಏನಾಗುತ್ತೆ? ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅಲ್ವಾ. ಸಾಲ್ವೆಂಟ್ ಅಲ್ಲಿ ಏನಾಗುತ್ತೆ? ಡಿಸಾಲ್ವ್ ಆಗುತ್ತೆ. ಹಾಗಾದ್ರೆ ಸಾಲ್ವೆಂಟ್ ಅಂದ್ರೆ ಏನು? ಯಾವ ಒಂದು ವಸ್ತುನ ಕರಗಿಸುತ್ತೋ ಅದನ್ನ ಸಾಲ್ವೆಂಟ್ ಅಂತ ಕರಿತೀವಿ. ಇವೆರಡು ಸೇರಿದ್ರೆ ನಮ್ಗೆ ಏನಾಗುತ್ತೆ? ಇವೆರಡು ಸೇರಿದ್ರೆ ನಮಗೆ ಸೊಲ್ಯೂಷನ್ ಆಗುತ್ತೆ.
ಅರ್ಥ ಆಯ್ತಾ? ಈಗ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಒಂದು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಲ್ಲಿ, ಈಗ ವಾಟರ್ ಅಲ್ಲಿ ಎಷ್ಟು ಶುಗರ್ ಐತೆ, ಆ ಶುಗರ್ ವಾಟರ್ ಅಲ್ಲಿ ಶುಗರ್ ಪರಿಣಾಮ ಎಷ್ಟು, ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡೋದನ್ನ ಯಾವುದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಒಂದು ಶುಗರ್ ಮತ್ತೆ ವಾಟರ್, ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ವಾಲ್ಯೂಮ್ ಅಲ್ಲಿ ಶುಗರ್, ಈ ವಾಲ್ಯೂಮ್ ಅಲ್ಲಿ ಎಷ್ಟು ಪರ್ಸೆಂಟ್ ಆಫ್ ವಾಲ್ಯೂಮ್ ಇದೆ ಅಂತ ನಾವು ಕಂಡುಹಿಡಿಬೋದು. ಓಕೆನಾ, ವಾಲ್ಯೂಮ್ ಅಲ್ಲಿ ಎಷ್ಟು ಈ ಒಂದು ಶುಗರ್ ಕಂಟೆಂಟು ಈ ಒಂದು ವಾಲ್ಯೂಮ್ ಅಲ್ಲಿ ಎಷ್ಟು ಅಂತ ಕಂಡುಹಿಡಿಬೋದು ಅಲ್ವಾ, ಅದು ಈಸಿ. ಈಗ ಒಂದು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಕರಿಬೋದು. ಈ ಟೋಟಲ್ ವಾಲ್ಯೂಮ್ ಅಲ್ಲಿ ಶುಗರ್ನ ಮಾಸ್ ಎಷ್ಟು ಅದನ್ನು ಕಂಡುಹಿಡಿಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಮಾಸ್ ಡಿವೈಡೆಡ್ ಬೈ ಮಾಸ್, ಓಕೆನಾ, ಈ ಟೋಟಲ್ ಮಾಸ್ ಆಫ್ ಶುಗರ್ ಎಷ್ಟೈತೆ ಅಂತ ನಾವು ಕಂಡುಹಿಡಿಬೋದು. ಬಟ್ ನಮಗೆ ವಿ ಡಿವೈಡೆಡ್ ಬೈ ಎಮ್ ನಮಗೆ ಮಾಡೋಕ್ಕೆ ಆಗಲ್ಲ. ಓಕೆನಾ, ಫಾರ್ ಎಕ್ಸಾಂಪಲ್ ಈ ಶುಗರ್ ವಾಟರಲ್ಲಿ ನಮ್ಮ ಶುಗರ್ ಅಂದರೆ ಇಲ್ಲಿ ಶುಗರ್ ವಾಟರಲ್ಲಿ ಶುಗರ್ ಎಷ್ಟೈತೆ ಅಂತ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಈ ಸೇಮ್ ಕ್ವಶನ್ನ ನಾವು KE ಅಲ್ಲಿ ನೋಡಿದ್ದೀವಿ. ನಮ್ಮ ಕರ್ನಾಟಕ ಎಕ್ಸಾಮ್ KE ಕಂಡಕ್ಟ್ ಮಾಡುತ್ತಲ್ವಾ, ಅದೇ ಥರ ಸೇಮ್ ಡಿಟ್ಟೋ ಕ್ವಶನು. ಬಟ್ ಅವರು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ದಾರೆ, 10 grams ಆಫ್ ಶುಗರ್ ಕೊಟ್ಬಿಟ್ಟು ಇದನ್ನು ಯಾವ್ಯಾವ ಥರ ನಾವು ಕಂಡುಹಿಡಿಬೋದು ಅಂತ ಕೇಳಿದ್ದಾರೆ. ಸೊ ಇದು ಫುಲ್ಲು ಫಾರ್ಮುಲಾ, ಓಕೆನಾ, ಫುಲ್ಲು ಫಾರ್ಮುಲಾ ವಾಲ್ಯೂಮ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಇಂಟು 100 ಅಂತ ಕರಿತೀವಿ. ಅದಾದ್ಮೇಲೆ ಮಾಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಇಂಟು 100 ಅಂತ ಕ್ಯಾಲ್ಕುಲೇಟ್ ಹಾಕಿದ್ರೆ ಪರ್ಸೆಂಟೇಜ್ಗೆ ಕಂಡುಹಿಡಿಯೋಕ್ಕೆ ನಾವು. ಓಕೆನಾ, ಸೊ ಇದಿಷ್ಟು ನೆನ್ಪಿಟ್ಕೊಬಿಡಿ. ವಿ ಮತ್ತು ವಿ ಕಂಡುಹಿಡಿಬೋದು, ಎಮ್ ಮತ್ತು ಎಮ್ನು ಕಂಡುಹಿಡಿಬೋದು, ಮತ್ತು ವಿ ಮತ್ತು ಎಮ್ ಮತ್ತು ವಿನು ಕಂಡುಹಿಡಿಬೋದು. ಬಟ್ ವಿ ಮತ್ತು ಎಮ್ನ ಕಂಡುಹಿಡಿಯೋಕ್ಕೆ ನಾವು ಆಗಲ್ಲ, ಸರಿನಾ, ವಿ ಬೈ ಎಮ್ನ ಕಂಡುಹಿಡಿಯೋಕ್ಕೆ ಆಗಲ್ಲ. ಈಗೀಗ ನೆನ್ಪಿಟ್ಕೊಬಿಡಿ. ಸೊ ಆಪ್ಷನ್ ನೋಡೋಣ. ವಾಲ್ಯೂಮ್ ಬೈ ವಾಲ್ಯೂಮ್ ಕಂಡುಹಿಡಿಬೋದು, ವಾಲ್ಯೂಮ್ ಬೈ ಮಾಸ್ ಪರ್ಸೆಂಟೇಜ್ ಬೈ ವಾಲ್ಯೂಮ್ ಬೈ ಮಾಸ್ ಪರ್ಸೆಂಟೇಜ್. ನೋಡಿ, ವಿ ಬೈ ಎಮ್ನ ಕಂಡುಹಿಡಿಯೋಕ್ಕಾಗುತ್ತಾ? ಆಗಲ್ಲ. ಅದೇ ಎಮ್ ಬೈ ವಿನ ಕಂಡುಹಿಡಿಬೋದು. ಮಾಸ್ ಬೈ ವಾಲ್ಯೂಮ್ ಕಂಡುಹಿಡಿಬೋದು, ಮಾಸ್ ಬೈ ಮಾಸ್ ಕಂಡುಹಿಡಿಬೋದು. ಸೊ ಆಪ್ಷನ್ ಯಾವುದು? ನಾಟ್ ಅಂತ ಕೇಳಿದರೆ, ಸೊ ಇದನ್ನು ನಾವು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ಓಕೆನಾ, ಸೊ ಅರ್ಥ ಆಯ್ತಾ? ಹೇಗೆ ಈಸಿ ಅಂತ ಈ ಥರ ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಕೊಡ್ಬೋದು, ಅವರು ನ್ಯೂಮರಿಕಲ್ಸ್ ಕೊಟ್ಬಿಟ್ಟು ಯಾವ ಒಂದು ಮೆಥಡಿಂದ ನಾವು ಇದನ್ನು ಕಂಡುಹಿಡಿತೀರಾ ಅಂತಲೂ ಕೇಳ್ಬೋದು. ಸೊ ಇಲ್ಲಿಗೆ ನಾವು ಮುಗಿಸಿದ್ದೀವಿ. ಆ್ಯಂಡ್ ಇನ್ನು 1 ವೀಕ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ, ಜಾಸ್ತಿ ರಿವಿಷನ್ಸ್ ಮಾಡ್ತಾ ಇರಿ. ಹಾಟ್ ಟಾಪಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ, ಅದ್ರ ಮೇಲೆ ನೀವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ, ಸರಿನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತಾ ಇರಿ. ಮತ್ತೆ ನಿಮ್ಮೊಂದಿಗೆ ನಾಳೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.